ನಾವು ಏನನ್ನು ಕಲಿತಾ ಇದ್ದೀವಿ ಅಂದರೆ, ಒಬ್ಬ ವ್ಯಕ್ತಿ ನಮಗೆ ಸಿಗ್ತಾನೆ ಅಥವಾ ನಾವೊಬ್ಬರನ್ನ ಭೇಟಿ ಆಗ್ತೀವಿ, ಅವರನ್ನು ಯೇಸುವಿನ ಅನುಯಾಯಿಯಾಗಿ ಮಾಡಲಿಕ್ಕೆ ಬೇಕಾದಂತಹ ಆತ್ಮಿಕ ಸತ್ಯಗಳು ಏನು ಅಂತ ನಾವು ಕಲಿತಾ ಇರೋದು. ಇದು ನಮಗೆ ಗೊತ್ತಿರಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನನಗೆ ಒಂದು ಕ್ಲಾರಿಟಿ ಇರಬೇಕು ಅಂತ ನಾನು ಹೇಳಿದ್ದು. ಕೆಲವು ಟೈಮ್ ನಮಗೆ ಅನಿಸ್ಬೋದು, ಪವಿತ್ರಾತ್ಮರು ನಮಗೆ ಪ್ರೇರಣೆ ಕೊಟ್ಟು ಒಂದು ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ನಾವು ಈ ಸ್ಟೆಪ್ಸ್ ಎಲ್ಲ ಯೂಸ್ ಮಾಡಬೇಕಾ, ಇದೆಲ್ಲ ಕೆಲಸಕ್ಕೆ ಬರುತ್ತಾ ಅಂತ ನಮಗೆ ಅನಿಸ್ಬೋದು. ಅನಿಸಿದೆಯಾ ನಿಮಗೆ ಯಾರಿಗಾದರೂ? ದೇವರಾತ್ಮರು ತಾನೇ ನಮ್ಮನ್ನು ನಡೆಸೋದು. ಪರಿಶುದ್ಧಾತ್ಮರು ನಮಗೆ ಒಂದು ಮನೆಗೆ ತೋರಿಸ್ತಾರೆ ಅಥವಾ ಒಂದು ವ್ಯಕ್ತಿನ ತೋರಿಸ್ತಾರೆ, ಈಗ ಅಲ್ಲಿಗೆ ಹೋಗ್ಬೋದಲ್ವಾ, ಆ ರೀತಿಯಲ್ಲಿ ಅಲ್ಲಿ ಏನು ಹೇಳಬೇಕು ಪವಿತ್ರ ಆತ್ಮರು ಕೊಡ್ತಾರಲ್ವಾ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಸೊ ಅದ್ರ ವಿಷಯವಾಗಿ ಅಲ್ಲ ನಾನೀಗ ಹೇಳ್ತಾ ಇರೋದು. ದೇವರು ಹಾಗೆ ಮಾಡ್ತಾರ ಕೇಳಿದ್ರೆ ಖಂಡಿತವಾಗ್ಲೂ ಮಾಡ್ತಾನೆ ಇದ್ದಾರೆ, ಮಾಡ್ತಾರೆ. ಪವಿತ್ರಾತ್ಮರು ಆ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾರೆ. ಈಗ ಒಂದು ಮನೆಗೆ ಕರ್ಕೊಂಡು ಹೋಗ್ತಾರೆ, ನೀವು ವೈಯಕ್ತಿಕ ಪ್ರಾರ್ಥನೆ ಮಾಡುವಾಗ ದೇವರು ಒಂದು ಮನೆ ತೋರಿಸ್ತಾರೆ, ಒಂದು ವ್ಯಕ್ತಿನ ತೋರಿಸ್ತಾರೆ, ಆ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾರೆ, ಆ ಕುಟುಂಬಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಅಲ್ಲಿ ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ನಾವು ಪರಿಶುದ್ಧಾತ್ಮರು ಹೇಳ್ಕೊಡ್ತಾರೆ. ಸೊ ನೀವು ಪ್ರಾರ್ಥಿಸ್ತೀರಿ, ಆ ಕುಟುಂಬಕ್ಕೊಂದು ಡೆಲಿವರೆನ್ಸ್ ಆಯಿತು, ಸೊ ನೀವು ಬರ್ತೀರಿ. ಅವರಿಗೆ ಯೇಸು ಕ್ರಿಸ್ತರ ನಂಬಿಕೆ ಬಂತು, ಯೇಸು ನಿಜವಾದ ದೇವರು, ಸರ್ವಶಕ್ತರು ಅಂತ ನಂಬಿಕೆ ಬಂತು. ವಾಟ್ ಈಸ್ ನೆಕ್ಸ್ಟ್? ಅಷ್ಟಕ್ಕೆ ಮುಗಿದು ಹೋಗಿಲ್ಲ. ಆ ಫಾರ್ಮೇಷನ್ ತುಂಬ ಮುಖ್ಯ. ಅವರನ್ನು ಯೇಸುವಿನ ಶಿಷ್ಯರನ್ನಾಗಿ ಮಾಡಬೇಕಂದ್ರೆ ಈಗ ನೀವು ಹೋಗಿ ಮಾಡಿದ ಕೆಲಸದಿಂದ ಶಿಷ್ಯರು ಆಗೋದಿಲ್ಲ. ಈಗೇನಾಗ್ತಾರೆ ಅಂದರೆ, ದೇ ವಿಲ್ ಬಿಕಮ್ ಯುವರ್ ಫಾಲೋವರ್. ನೀವೊಂದು ಮನೆಗೆ ಹೋದ್ರಿ, ಆ ಮನೆಗೆ ಒಂದು ಸಂದೇಶ ಕೊಟ್ರಿ, ಆ ಮನೇಲೊಂದು ನಿಮ್ಮ ಮುಖಾಂತರ ಒಂದು ಅದ್ಭುತ ಆಯಿತು, ಅದರಿಂದ ಅವರಿಗೊಂದು ನಂಬಿಕೆ ಬಂತು, ಯೇಸು ದೇವರು, ಯೇಸು ಕ್ರಿಸ್ತರಲ್ಲಿ ಶಕ್ತಿ ಇದೆ ಅಂತ. ಸೊ ದ್ಯಾಟ್ ಪರ್ಸನ್ ವಿಲ್ ಬಿಕಮ್ ಯುವರ್ ಫಾಲೋವರ್. ನಿಮ್ಮ ಫಾಲೋವರ್ ಆಗ್ತಾರೆ ಅವ್ರೀಗ. ಅವ್ರು ಯೇಸುವಿನ ಫಾಲೋವರ್ ಆಗಬೇಕಂದ್ರೆ ಯು ಮಸ್ಟ್ ಟೀಚ್ ದೆಮ್ ದೀಸ್ ಟ್ರೂತ್. ಯೇಸು ಸ್ವಾಮಿ ಕೂಡ ಶಿಷ್ಯರನ್ನ 3.5 ವರ್ಷ ಜೊತೆಯಲ್ಲಿ ಇಡಿಸ್ಕೊಂಡು ಅವರಿಗೆ ಸ್ವರ್ಗರಾಜ್ಯದ ವಿಷಯಗಳನ್ನು ಉಪದೇಶ ಮಾಡಿದರು, ಟೀಚ್ ಮಾಡಿದರು. ಶಿಷ್ಯರು ಮಾತ್ರ ಇದ್ದಾಗ ಕೆಲವೊಂದು ಪ್ರಕಟಣೆಗಳನ್ನು ತಿಳಿಸ್ಕೊಟ್ರು, ಜೊತೆಯಲ್ಲಿ ಅದ್ಭುತ ಕಾರ್ಯಗಳನ್ನು ಅನೇಕ ಮಾಡಿದ್ರು. ಆದರೆ ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರಿ ಹೋದ ನಂತರ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ಈ ಅಪಸ್ತೋಲರು ಹೊರಟು ಹೋಗಿ ಯೇಸು ಕ್ರಿಸ್ತರು ಅವರಿಗೆ ಬೋಧಿಸಿದ ಮತ್ತು ಪ್ರಕಟಪಡಿಸಿದ ಆ ಪ್ರಕಟಣೆಯನ್ನ ಅವರು ಜನರಿಗೆ ಸಾರಿದರು, ತಿಳಿಸಿದರು. ಅದೇ ರೀತಿ ಪೌಲ ಇರ್ಬೋದು, ತಿಮೋತಿ ಇರ್ಬೋದು, ಇತರರು ಅಪಸ್ತೋಲರು, ಅವರು ಕೂಡ ಈ ಶುಭ ಸಂದೇಶ ಅಂದರೆ ಯೇಸುವಿನ ಕುರಿತಾದ ಸಂದೇಶವನ್ನ ಜನರಿಗೆ ಕನ್ವಿನ್ಸ್ ಮಾಡಿದರು, ಬೋಧಿಸಿದರು. ಇದರ ಮುಖಾಂತರ ಏನಾಗ್ತಾ ಇದೆ? ವಿಶ್ವಾಸದಲ್ಲಿ ಸಭೆ ದೃಢಗೊಳ್ತಾ ಇದೆ, ಬಲಗೊಳ್ತಾ ಇದೆ. ಅನೇಕರು ಯೇಸುವಿನ ಅನುಯಾಯಿಗಳಾಗ್ತಾ ಇದ್ದಾರೆ. ಆದ್ರಿಂದ ನೀವು ಕನ್ಫ್ಯೂಸ್ಡ್ ಆಗಬೇಡಿ. ಪವಿತ್ರಾತ್ಮರು ನಮ್ಮನ್ನ ಯಾವ ರೀತಿ ಬೇಕಾದರೂ ನಡೆಸಬಹುದಲ್ವಾ, ನಮಗೆ ಇದರ ಅಗತ್ಯ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ಯೇಸು ಕ್ರಿಸ್ತರು ಕೂಡ ಹೇಳಿದ್ದಾರೆ, ನಾನು ನಿಮಗೆ ಬೋಧಿಸಿದ್ದರಿಂದಲೇ ತೆಗೆದುಕೊಂಡು ಪವಿತ್ರಾತ್ಮ ನಿಮಗೆ ಹೇಳ್ಕೊಡ್ತಾರಂತೆ. ಸೊ ಯೇಸುವಿನ ಬೋಧನೆಯನ್ನು ತೆಗೆದುಕೊಂಡೇ ಪರಿಶುದ್ಧಾತ್ಮ ಹೇಳ್ಕೊಡೋದು. ಈಗ ನೀವು ಗಿಫ್ಟಲ್ಲಿ ಹೋಗ್ತೀರಿ, ನಿಮ್ಮೊಂದು ವರ ಇದೆ, ಆ ವರದಲ್ಲಿ ನೀವು ಹೋಗ್ತೀರಿ, ಒಂದು ಮನೆಯಲ್ಲಿ ದೆವ್ವ ಓಡಿಸ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಅಲ್ಲಿ ಕೆಲವೊಂದು ವಿಷಯಗಳನ್ನು ನಿಮಗೆ ಪವಿತ್ರಾತ್ಮ ಪ್ರಕಟಪಡಿಸಿ ಕೊಟ್ಟಿದ್ದು ಹೇಳ್ತೀರಿ, ಹೇಳಿ ಮನೆಗೆ ಬರ್ತೀರಿ. ವಾಟ್ ಈಸ್ ನೆಕ್ಸ್ಟ್ ಅಲ್ವಾ? ಸೊ ಅಲ್ಟಿಮೇಟ್ ಉದ್ದೇಶ ಏನು? ಅವರು ಯೇಸುವಿನ ಅನುಯಾಯಿ ಆಗಬೇಕು, ಯೇಸುವಿನ ಶಿಷ್ಯರಾಗಬೇಕು, ವಿಶ್ವಾಸದಲ್ಲಿ ದೃಢಗೊಳ್ಬೇಕು. ಆದುದರಿಂದ ಆತನ ವಿಶ್ವಾಸ ಯೇಸುವಿನಲ್ಲಿ ಸ್ಟ್ರಾಂಗ್ ಆಗಲಿಕ್ಕೂ ಮತ್ತು ಆತ ಯೇಸುವಿನ ಅನುಯಾಯಿಯಾಗಿ ಆತನ ಮುಖಾಂತರ ಅಥವಾ ಆಕೆಯ ಮುಖಾಂತರ ಅನೇಕರು ಯೇಸುವಿನ ಕಡೆಗೆ ಬರಲಿಕ್ಕೂ, ಸ್ವರ್ಗರಾಜ್ಯದ ಕಾರ್ಯಕ್ಕೆ ಅವನೊಂದು ಸಾಧನ ಆಗಬೇಕಾದ್ರೆ ಈ ಉಪದೇಶಗಳು ಬೇಕೇ ಬೇಕು, ಕಲಿಕೆ ಬೇಕು.
ಸಿಸ್ಟಮ್ಯಾಟಿಕ್ ಸ್ಟಡಿ ಬೇಕು, ಹಂತ ಹಂತವಾಗಿ ಬೇಕಾಗುತ್ತೆ. ಆದ್ರಿಂದನೇ ಬೈಬಲ್ ಕೂಡ ಒಂದು ಆರ್ಡರಲ್ಲಿದೆ, ಸುಮ್ಮನೆ ಚಲ್ಲಾಪಿಲ್ಲಿ ಆಗಿ ಇಲ್ಲ. ನೀವು ನೋಡಿಬೇಕಾದ್ರೆ ದೇವರು ಫಸ್ಟ್ ಇನ್ ದ ಬಿಗಿನಿಂಗ್ ಯಾರು? ಇನ್ ದ ಬಿಗಿನಿಂಗ್ ಸೈಟನ್ ಅಲ್ಲ, ಇನ್ ದ ಬಿಗಿನಿಂಗ್ ಮ್ಯಾನ್ ಅಲ್ಲ, ಇನ್ ದ ಬಿಗಿನಿಂಗ್ ಗಾಡ್. ಹೌದಾ? ಆದಿಯಲ್ಲಿ ಯಾರು? ಸೊ ಫಸ್ಟ್ ದೇವರು, ಅದಾದ್ಮೇಲೆ ದೇವರು ಲೈಟ್, ದೆನ್ ಕ್ರಿಯೇಷನ್, ಮ್ಯಾನ್, ದೆನ್ ಫಾಲ್, ದೆನ್ ರೆಸ್ಟೋರೇಷನ್, ಪುನರ್ಸ್ಥಾಪನೆ, ರಕ್ಷಣೆ. ರಕ್ಷಣೆ ಹೇಗೆ ಪ್ರಾರಂಭ ಮಾಡಿದ್ರು, ಆ ಫ್ಲೋ ನೋಡಿ ಹೇಗೆ ಪ್ರಾರಂಭ ಮಾಡಿದ್ರು. ಒಬ್ಬ ವ್ಯಕ್ತಿಯನ್ನು ಆರಿಸ್ಕೊಂಡ್ರು, ನೋವನನ್ನು ಆರಿಸ್ಕೊಂಡ್ರು, ಅದಾದ ನಂತರ ಅಬ್ರಹಾಮನನ್ನು ಆರಿಸ್ಕೊಂಡ್ರು, ಮೋಶೆನ ಆರಿಸ್ಕೊಂಡ್ರು, ದಾವಿದನನ್ನು ಆರಿಸ್ಕೊಂಡ್ರು, ಪ್ರವಾದಿಗಳನ್ನ ಆರಿಸ್ಕೊಂಡ್ರು. ಹೀಗೆ ಆರಿಸ್ಕೊಂಡು ಕೊನೆಯಲ್ಲಿ ತನ್ನ ಒಬ್ಬನೇ ಮಗನ ಮುಖಾಂತರ ಲೋಕವನ್ನು ರಕ್ಷಿಸಿದ್ರು. ರಕ್ಷಣೆ ಮಾಡಿ ಅಲ್ಲಿಗೆ ನಿಲ್ಲಿಸಿಲ್ಲ. ಆ ರಕ್ಷಣೆಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಯೇಸು ಸಭೆಯನ್ನು ಸ್ಥಾಪನೆ ಮಾಡಿದರು, ಇನ್ಸ್ಟಿಟ್ಯೂಟ್ ಮಾಡಿದರು, ಅವರು ಸ್ಥಾಪನೆ ಮಾಡಿದರು. ಅದರಲ್ಲಿ ಆರ್ಡರ್, ಹೈರಾರ್ಕಿಯನ್ನು ಇಟ್ಟರು. ಅಪೊಸ್ತಲರು, ಸಭಾಪಾಲಕರು, ಬೋಧಕರು, ಸುವಾರ್ತಿಕರು ಅಂತ ಹೇಳಿಬಿಟ್ಟು ಮಾಡಿದರು. ಅದಾದ ನಂತರ ಅವ್ರಿಗೆ ಏನು ಕೆಲಸ ಮಾಡಬೇಕು, ಆಕ್ಸೆಪ್ಟ್ ದ ಅಪೋಸಲ್ಸ್, ಅದಾದಮೇಲೆ ಪತ್ರಿಕೆಗಳು, ಅದಾದಮೇಲೆ ಕೊನೆಯಲ್ಲಿ ಪ್ರಕಟಣೆ. ಏನಾಗುತ್ತೆ ಕೊನೆಯಲ್ಲಿ? ಪ್ರಾರಂಭದಲ್ಲಿ ದೇವರು, ಕೊನೆಯಲ್ಲೂ ದೇವರು. ಆ ದೇವರು ಏನು ಮಾಡ್ತಾರೆ ಕೊನೆಯಲ್ಲಿ? ವಿಶ್ವಾಸಿಗಳನ್ನು, ರಕ್ಷಿಸಲ್ಪಟ್ಟವ್ರನ್ನ. ಎವ್ರಿಥಿಂಗ್ ಈಸ್ ಇನ್ ಆರ್ಡರ್. ಅದರಿಂದ ಒಬ್ಬ ಮನುಷ್ಯನಿಗೆ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಒಳ್ಳೆಯ ಒಂದು ಡಿಸೈಪಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗಬೇಕಾದ್ರೆ, ಮತ್ತು ಬರುವಂಥ ಪ್ರಶ್ನೆಗಳು, ಡೌಟುಗಳು, ಇದೆಲ್ಲವನ್ನು ನಾವು ಜಯಿಸ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಆಗಬೇಕಾದ್ರೆ ಸಿಸ್ಟಮ್ಯಾಟಿಕ್ ಆದ ಬೈಬಲ್ ತರಗತಿ ಬೇಕು. ಮತ್ತು ಇದು ಫಂಡಮೆಂಟಲ್ ಟ್ರೂತ್ಸ್, ಒಂದು ಅಡಿಪಾಯ ಸತ್ಯಗಳು ಅಂತ ಹೇಳ್ತೀವಲ್ವಾ. ಸೊ ಈ ಅಡಿಪಾಯ ಸತ್ಯಗಳು ನಮಗೆ ಬೇಕೇ ಬೇಕು. ಇದನ್ನು ಕಲಿಬೇಕು. ಇದಾದ್ಮೇಲೆ ಸಿಸ್ಟಮ್ಯಾಟಿಕ್ ಆಗಿ ನಾವು ಕಲಿಬೇಕು. ದೇವರ ವಾಕ್ಯದ ಕಲಿಕೆ, ಉಪದೇಶ ನಮಗೆ ಬೇಕು. ಬರೀ ಪ್ರೀಚಿಂಗ್ ಕೇಳಿ, ಸ್ವಲ್ಪ ಸ್ತುತಿ ಮಾಡಿ, ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡು ಹೀಗೆ ಹೋಗ್ತಾ ಇದ್ರೆ ಹಾಗೆ ಇರ್ತೀವಿ, ನಮ್ಮಿಂದ ಏನೂ ಕೂಡ ಆಗಲ್ಲ. ಅದರಿಂದ ಸೊ ಆ ಏರಿಯಾದಲ್ಲಿ ಯಾವುದೇ ಡೌಟ್ ಬೇಡ, ಅದಕ್ಕೋಸ್ಕರ ಹೇಳಿದ್ದು. ನಾವು ವಾಪಸ್ ಬರೋಣ. ನಾವು ಒಬ್ಬರಿಗೆ ದೇವರ ವಾಕ್ಯವನ್ನ ಹೇಳುವಾಗ ಏನೆಲ್ಲ ವಿಷಯಗಳು ಅದರಲ್ಲಿ ಒಳಗೊಂಡಿರಬೇಕು, ಅಥವಾ ದೇವರ ವಾಕ್ಯ ಉಪದೇಶ ಮಾಡುವಾಗ, ಪ್ರೀಚಿಂಗ್ ಇರ್ಬೋದು, ರಿಟ್ರೀಟ್ ಇರ್ಬೋದು, ಏನೇ ನೀವು ಮಾಡಿ ಅದರಲ್ಲಿ ಮುಖ್ಯವಾಗಿ ಒಳಗೊಂಡಿರಬೇಕಾದ ವಿಷಯ ಏನೆಲ್ಲ? ಫಸ್ಟ್ ಏನು? ಅಲ್ಲ, ಫಸ್ಟ್ ನಮಗೆ ಯಾಕೆ ಯೇಸು ಯಾಕೆ ಬೇಕು? ಫಸ್ಟ್ ಪಾಯಿಂಟ್, ಆಯ್ತಾ? ಒಬ್ಬರಿಗೆ ನಾವು ಹೇಳುವಾಗ ಈ ಡಿಸೈಪ್ಲಿಂಗ್ ಅಲ್ಲಿ ಫಸ್ಟ್ ನಮಗೆ ಬೇಕಾಗಿರೋದು, ವೈ ಡು ಐ ನೀಡ್ ಆರ್ ಯು ನೀಡ್ ಜೀಸಸ್? ನಿನಗೆ ಯೇಸುವಿನ ಅಗತ್ಯ ಏನಿದೆ? ಯೇಸು ಅನ್ನೋದು ಒಂದೇ ಸಬ್ಜೆಕ್ಟ್ ನಮ್ಗೆ ಇರೋದು ಮೇಯ್ನ್ ಆಗಿ. ಇಡೀ ಬೈಬಲ್ನ ಸಬ್ಜೆಕ್ಟ್ ಏನು ಕೇಳಿದ್ರೆ ಜೀಸಸ್ ಕ್ರೈಸ್ಟ್. ಸೊ ಈ ಜೀಸಸ್ನ ಸಾರ್ಲಿಕ್ಕೆ ಈ ಬೈಬಲ್ ಇರೋದು, ಇಷ್ಟು ದೊಡ್ಡ ಸಭೆ ಇರೋದು, ಎಲ್ಲ ಕಾರ್ಯ ಇವತ್ತೇನು ನಾವು ಮಾಡ್ತಾ ಇದ್ದೀವೋ, ರಿಟ್ರೀಟ್ ಸೆಂಟರ್ಸ್ ಅಂತ ಹೇಳಿಬಿಟ್ಟು, ಅಥವಾ ರಿಟ್ರೀಟ್, ಪ್ರೇಯರ್ ಗ್ರೂಪ್, ಮಿನಿಸ್ಟ್ರೀಸ್, ಎಲ್ಲ ಯೇಸುವನ್ನು ಸಾರಲಿಕ್ಕೆ ಇರೋದು, ಆಯ್ತಾ? ಸೊ ಅವಾಗ ಬರ್ತಕ್ಕಂಥ ಕ್ವಶನ್, ವೈ ಜೀಸಸ್ ಇಸ್ ಸೋ ಇಂಪಾರ್ಟೆಂಟ್ ಅಲ್ವಾ? ಸೊ ಆ ರೀತಿ ಕ್ವಶನ್ ಬಂದಾಗ ಅದಕ್ಕೆ ಉತ್ತರ ಏನು ಅನ್ನೋದನ್ನು ನೀವು ಕಲಿತ್ರಿ. ಅದಾದ ನಂತರ ಹಾಗೆ ಬರುವಾಗ ಏನು ಬರುತ್ತೆ? ಫಸ್ಟ್ ಕ್ರಿಯೇಷನ್ ಆದ್ಮೇಲೆ ಫಾಲ್ ಅಂದ್ರೆ ಸೃಷ್ಟಿ ಆದ್ಮೇಲೆ ಮನುಷ್ಯ ಹೇಗೆ ಬೀಳ್ತಾನೆ, ಪಾಪ ಮಾಡ್ತಾನೆ, ಏನೆಲ್ಲ ಅಲ್ಲಿ ಕಳ್ಕೊಳ್ತಾನೆ ಅಲ್ವಾ? ಅದರ ಕಾನ್ಸಿಕ್ವೆನ್ಸಸ್ ಏನು, ಅದು ನಮ್ಗೆ ಅರ್ಥ ಆಗಬೇಕು, ನಾವು ಹೇಳೋರಿಗೆ ಅರ್ಥ ಮಾಡಿಸ್ಕೊಡ್ಬೇಕು. ಇದು ಒಂದು ದಿನದಲ್ಲಿ ಅರ್ಥ ಆಗುತ್ತೆ ಕೇಳಿದ್ರೆ ಗೊತ್ತಿಲ್ಲ. ಇಟ್ ಮೇ ಟೇಕ್ 1 month, 1 year, ಲಾಂಗ್ ಟೈಮ್, ಡೋಂಟ್ ನೋ. ಬಟ್ ಫಂಡಮೆಂಟಲ್ ಟ್ರೂತ್ ಇದೇನೆ. ಕೆಲವು ಟೈಮ್ ನಮ್ಗೆ ಅನ್ಸ್ಬೋದು, ನಾವು ಹೇಳಿದ್ದೆಲ್ಲ ನಂಬಿಡ್ತಾರಾ, ಅವ್ರು ಒಪ್ಕೊಂಡು ಬಿಡ್ತಾರಾ? ನೋಡಿ, ಒಪ್ಪಿಸೋದು ನಿಮ್ಮ ಕೆಲಸ ಅಲ್ಲ, ಬೋಧಿಸೋದು ನಿಮ್ಮ ಕೆಲಸ, ಒಪ್ಪಿಸೋದು ದೇವ್ರ ಕೆಲಸ. ಕನ್ವಿಕ್ಷನ್ ಅಂತ ಹೇಳ್ತೀವಿ, ಆ ಕನ್ವಿಕ್ಷನ್ ಕೊಡೋದು ಹೋಲಿ ಸ್ಪಿರಿಟ್. ಅದಕ್ಕೆ ನಾ ಆವಾಗಲೇ ಹೇಳಿದ್ದು, ವಿ ಆರ್ ಕೋ ವರ್ಕರ್ ವಿತ್ ಜೀಸಸ್ ಕ್ರೈಸ್ಟ್. ಅರ್ಥ ಆಗ್ತಿದ್ಯಾ? ಸೊ ಇದು ತಲೆಗೆ ಹೋಗ್ಬೇಕು ಎಲ್ರಿಗೂ. ಇಲ್ಲಾಂದ್ರೆ ನಾವು ಈಗ ಏನಾಗುತ್ತೆ ಗೊತ್ತಾ, ಹೋಲಿ ಸ್ಪಿರಿಟ್ ಮಾಡ್ತಾರಲ್ಲ ಅಂತ ನಾವು ಥಿಂಕ್ ಬರುತ್ತೆ. ಹೋಲಿ ಸ್ಪಿರಿಟೇ ಮಾಡೋದು. ಈಗ ನಿಮ್ಮ ಮುಖಾಂತರ ಯೇಸುವಿನ ಶುಭ ಸಂದೇಶ ಸಾರೋದು
ದಟ್ ಈಸ್ ಆಲ್ಸೋ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಹಿ ಡಸ್ ಎವ್ರಿಥಿಂಗ್ ಡೀಸೆಂಟ್ಲಿ, ಆರ್ಡರ್ಲಿ. ಎಲ್ಲವನ್ನ ಡೀಸೆಂಟ್ ಆಗಿ ಮಾಡ್ತಾರೆ, ಆರ್ಡರ್ ಅಲ್ಲಿ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಬೈಬಲ್. ಈ ಬೈಬಲ್ ಕ್ಯಾನನ್ ಅರೇಂಜ್ಡ್ ಆರ್ಡರ್ಲಿ. ಬುಕ್ಸ್ ಆರ್ ಅರೇಂಜ್ಡ್ ಆರ್ಡರ್ಲಿ. ಫಸ್ಟ್ ನ್ಯೂ ಟೆಸ್ಟಮೆಂಟ್ ಇಲ್ಲ, ಫಸ್ಟ್ ಓಲ್ಡ್ ಇದೆ, ಶ್ಯಾಡೋ ಇದೆ, ಆಮೇಲೆ ರಿಯಾಲಿಟಿ ಇದೆ ಅಲ್ವಾ? ಸೊ ಅದೇ ರೀತಿಯಲ್ಲೇ ನಾವು ಈ ರಕ್ಷಣೆಯ ಸಂದೇಶ ಅಥವಾ ಫಂಡಮೆಂಟಲ್ ಟ್ರೂತ್ ಕೂಡ ನಾವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಓಕೆ, ಕ್ರಿಯೇಷನ್ ಆದ್ಮೇಲೆ ಫಾಲ್ ಆದ್ಮೇಲೆ ಸಾಲ್ವೇಷನ್ ಅಲ್ಲಿ ಮುಖ್ಯವಾಗಿ ಸಬ್ಸ್ಟಿಟ್ಯೂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸಬ್ಸ್ಟಿಟ್ಯೂಟ್. ಆಯ್ತಾ? ಯಾಕಂದ್ರೆ ಸೈತಾನ ಕೈ ಹಾಕೋದಲ್ಲೇ. ಅದರಲ್ಲೂ ಸಾಲ್ವೇಷನ್ ಅಟ್ಯಾಕ್ ಮಾಡೋದೇ ಸೈತಾನನ ಒಂದು ದೊಡ್ಡ ಟಾರ್ಗೆಟ್. ಜೀಸಸ್ ಬಂದಿರೋ ಮುಖ್ಯ ಉದ್ದೇಶ ಟು ಸೇವ್ ದ ವರ್ಲ್ಡ್, ಲೋಕವನ್ನು ರಕ್ಷಿಸಲಿಕ್ಕೆ, ಸೇವ್ ಮಾಡಲಿಕ್ಕೆ, ನರಕಾಗ್ನಿಯಿಂದ, ಸೈತಾನನ ವಶದಿಂದ, ನಿತ್ಯ ಮರಣದಿಂದ ಅಂದರೆ ಪಾಪದಿಂದ ಮನುಷ್ಯನನ್ನು ರಕ್ಷಿಸಿ ನಿತ್ಯವೂ ಉದ್ಧಾರ ಮಾಡಲಿಕ್ಕೆ, ಆ ಸ್ವರ್ಗ ಸಾಮ್ರಾಜ್ಯದ ಜೀವನವನ್ನ, ದೇವರ ಜೊತೆಗಿನ ಆ ಪರಮಾನಂದದ ಜೀವನವನ್ನ ನಮಗೆ ಕೊಡ್ಲಿಕ್ಕೋಸ್ಕರ ಯೇಸು ಕ್ರಿಸ್ತರು ಆ ಯಾತನೆಯನ್ನು ಅನುಭವಿಸಿದ್ದು. ಸೊ ಅದರಿಂದ ಸಾಲ್ವೇಷನ್ ಇಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ಅದು ನಮ್ಮ ಮೈಂಡಲ್ಲಿ ಇರಬೇಕು, ನಮಗೆ ಗೊತ್ತಿರಬೇಕು. ಈಗ ನಾವು ಹೇಳುವಾಗ ಅವನಿಗೆ ಅದು ಒಂದೇ ಸಾರಿ ಅದು ಕನ್ವಿನ್ಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಯುವರ್ ಡ್ಯೂಟಿ ಈಸ್ ಟು ಮೇಕ್ ಹಿಮ್ ಕನ್ವಿನ್ಸ್. ನಮ್ಮ ಕೆಲಸ ಏನು ಕೇಳಿದರೆ ಇದನ್ನು ಕನ್ವಿನ್ಸ್ ಮಾಡೋದು. ಅದಕ್ಕೆ ನಮಗೆ ಮೊದಲು ಈ ವಿಷಯದಲ್ಲಿ ಸರಿಯಾದ ರೀತಿಯಲ್ಲಿ ಮನದಟ್ಟಾಗಿರಬೇಕು. ವೈ ಇಟ್ ಈಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ಯಾಕೆ ಇದು ಪೂರ್ತಿಯಾಗಿ ದೇವ್ರದೇ ಕೆಲಸ, ಮನುಷ್ಯನದ್ದು ಏನೂ ಇಲ್ಲ ಯಾಕೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಕೆಲವು ಟೈಮ್ ಸೈತಾನ ವಂಚಿಸ್ತಾನೆ. ಯಾವ ರೀತಿಯಲ್ಲಿ ವಂಚಿಸ್ತಾನೆ ಅಂದರೆ ಥ್ರೂ ಸ್ಕ್ರಿಪ್ಚರ್ ಹಿ ಡಿಸೀವ್ಸ್ ಪೀಪಲ್. ಬೈಬಲ್ ವಾಕ್ಯಗಳನ್ನು ಉಪಯೋಗಿಸಿ ಸೈತಾನ ವಂಚಿಸ್ತಾನೆ. ಯಾವ ರೀತಿಯಲ್ಲಿ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಗಬ್ರಿಯಲ್ ದೇವದೂತನು ಬಂದು ಮಾತೆ ಮರಿಯಳಿಗೆ ಪ್ರತ್ಯಕ್ಷನಾಗಿ ಈ ರೀತಿಯಲ್ಲಿ ಹೇಳ್ತಾನೆ, ಏನಂತ ಹೇಳ್ತಾನೆ, ದೈವಾನುಗ್ರಹ ಬರಿತಾಳೆ, ನಿನಗೆ ಶುಭವಾಗಲಿ ಅಂತ ಹೇಳಿಬಿಟ್ಟು ನಿನ್ನ ಮುಖಾಂತರ ಒಂದು ಮಗು ಹುಟ್ಟುತ್ತೆ, ಆ ಮಗುವಿಗೆ ನೀನು ಯೇಸು ಅಂತ ಹೆಸರಿಡಬೇಕು ಅಂತೇಳಿ ಹೇಳುವಾಗ ಆಕೆ ಕೊನೆಯಲ್ಲಿ ಎಸ್ ಹೇಳ್ತಾಳೆ. ಯೇಸು ಸ್ವಾಮಿ ಆಕೆ ಉದರದಲ್ಲಿ ಜನಿಸಿ ಬರ್ತಾರೆ. ಈ ವಿಷಯವನ್ನು ಎತ್ಕೊಂಡು ಅನೇಕರು ಹೇಳ್ತಾರೆ, ಮರಿಯಳು ಎಸ್ ಹೇಳಿದ್ದಕ್ಕೆ ಅಲ್ವಾ ಯೇಸು ಕ್ರಿಸ್ತರು ಅವರ ಉದರದಲ್ಲಿ ಜನಿಸಿದ್ದು. ಏನಂತೀರ ನೀವು? ಲವ ಕುಮಾರ್ ಏನಂತೀರಾ? ದೇವರ ಕರೆ. ಓಕೆ, ದೇವರು ಹೇಳಿಸಿದ್ದು ದೇವರ ಕರೆ. ಸ್ವಾತಂತ್ರ್ಯ 100% ದೇವರ ಒಂದು ಪ್ಲಾನ್ ಆಗಿತ್ತು. ವೆರಿ ಟ್ರೂ. ಬೇರೆಯವ್ರ ಮುಖಾಂತರ ಮಾಡಿಸ್ಬೋದಾಗಿತ್ತು. ದೇವ್ರ ಪ್ಲಾನ್ ಆಗಿತ್ತು ಅಂದ್ರೆ ಮಾಡಿಸೋದಿಲ್ಲಲ್ಲ, ದೇವ್ರ ಪ್ಲಾನ್ ಚೇಂಜ್ ಮಾಡ್ದಂಗೆ ಆಗುತ್ತೆ ಅವಾಗ. ಓಕೆ, ದಟ್ ಈಸ್ ಓಕೆ. ಫಾರ್ ಇನ್ಸ್ಟ್ರಕ್ಷನ್ ಇಟ್ ಈಸ್ ಓಕೆ. ಆದರೆ ಇಲ್ಲಿ ಅದೆಲ್ಲ ಬರ್ತಾ ಇರೋದು ಇನ್ ಎ ಡಿಸೆಪ್ಟಿವ್ ವೇನಲ್ಲಿ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಸಾಲ್ವೇಷನ್ ಇಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ರಕ್ಷಣೆ ಪೂರ್ತಿಯಾಗಿ ರೈಟ್ ಫ್ರಮ್ ಬಿಗಿನಿಂಗ್ ಟಿಲ್ ಎಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ರಕ್ಷಣೆ ಪರಿಪೂರ್ಣವಾಗಿ ದೇವರ ಕಾರ್ಯ. ಆದರೆ ಇದರಲ್ಲಿ ಮನುಷ್ಯನನ್ನು ದೇವರು ಉಪಯೋಗಿಸಿದ್ದಾರೆ. ಗಾಡ್ ಯೂಸ್ಡ್ ಮೆನಿ ಪೀಪಲ್ ಇನ್ ದ ವರ್ಕ್ ಆಫ್ ಸಾಲ್ವೇಷನ್, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್.
ಅದು ನಾನು ಹೇಳ್ತಾ ಇರೋದು. ಆಗ ಕೆಲವರ ಪ್ರಶ್ನೆ ಅಥವಾ ಆರ್ಗ್ಯುಮೆಂಟ್ ಯಾವ ರೀತಿಯಲ್ಲಿ ಬರ್ತದೆ ಅಂದರೆ, ಮಾತೆ ಮರಿಯಳು ಈಗೋ ಅಂತ ಹೇಳದೆ ಹೋಗಿದ್ರೆ, ನಾನು ರೆಡಿ, ನಿನ್ನ ಮಾತಿನಂತೆ ನಿನ್ನ ಇಚ್ಛೆಯಂತೆ ನನಗಾಗ್ಲಿ ಎಂದು ಹೇಳದೆ ಇದ್ದಿದ್ರೆ ಯೇಸು ಬರ್ತಾ ಇದ್ರಾ ಅಂತ ಒಂದು ಪ್ರಶ್ನೆ. ಅದಕ್ಕೇನು ಹೇಳ್ತೀರಿ? ಯೇಸು ಬರ್ತಾ ಇದ್ರು ಇಲ್ವಾ? ಅದು ಹೆಂಗೆ ಬರ್ತಾ ಇದ್ರು? ಬೇರೆಯವ್ರನ್ನ ಅವಾಗ ದೇವ್ರ ಪ್ಲಾನ್ ಚೇಂಜ್ ಮಾಡ್ದಂಗೆ ಆಯ್ತು. ದೇವ್ರು ಇಲ್ಲಿ ಫೇಲ್ ಆದಂಗೆ ಆಯ್ತು, ಅದಕ್ಕೆ ಇನ್ನೊಬ್ಬರನ್ನ ಹುಡುಗದಂಗೆ ಆಯ್ತು. God worked through Mary to accept this. Yes, that is very true. Yeah. ಸತ್ ಪ್ರೇರಣೆ ಕೊಡುವವರು ಅವರೇ, ಸತ್ಫಲ ಕೊಡುವವರು ಅವರೇ, 100%. ದೇವರೇ ಮಾತೆ ಮರಿಯಮ್ಮನವರಿಗೆ ಕನ್ವಿಕ್ಷನ್ ಕೊಟ್ಟಿದ್ರು, ಅಕ್ಸೆಪ್ಟೆನ್ಸ್. ಓಕೆ, ಎನಿವೆ, ನಮ್ಮ ಸಂಜಿತ್ ಬ್ರದರ್ ಹೇಳಿದ ಹಾಗೆ ರೋಮನ್ರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಇದೆ, 9:11. ದೇವರ ದಯೆ ದೊರಕುವುದು ಮಾನವನ ಇಚ್ಛೆಯಿಂದಲೂ ಅಲ್ಲ, ಮಾನವನ ಪ್ರಯತ್ನದಿಂದಲೂ ಅಲ್ಲ. ಎಷ್ಟನೇ ಅಧ್ಯಾಯ, ಎಷ್ಟನೇ ವಾಕ್ಯ? 9ನೇ ಅಧ್ಯಾಯನ 11ನೇ ಅಧ್ಯಾಯನ? 11 ಅನ್ಸುತ್ತೆ ನೋಡಿ, 9:16. ಏನಂತ ಇದೆ? ದೇವರ ದಯೆ ದೊರಕುವುದು ಮಾನವನ ಇಚ್ಛೆಯಿಂದನೂ ಅಲ್ಲ, ಅವನ ಪ್ರಯತ್ನದಿಂದ ಅಂತ ಹೇಳುವಾಗ ಅವನ ಯೋಗ್ಯತೆಯಿಂದ ಅಲ್ಲ, ಅವಳ ಯೋಗ್ಯತೆಯಿಂದ ಅಲ್ಲ, ಅವನ ಯೋಗ್ಯತೆಯಿಂದ ಅಲ್ಲ. ಇಲ್ಲಿ ಮನುಷ್ಯನ ಯೋಗ್ಯತೆ ಬಂದಿದ್ದಿದ್ರೆ ಖಂಡಿತವಾಗಲೂ ಅಲ್ಲಿ ಸಾಲ್ವೇಷನ್ನಲ್ಲಿ ಮನುಷ್ಯನ ಕಾರ್ಯನೂ ಇರ್ತಾ ಇತ್ತು. ನಾನು ಮತ್ತೆ ಹೇಳ್ತೀನಿ, ದೇವರು ಮನುಷ್ಯನನ್ನ ಉಪಯೋಗಿಸಿದ್ದಾರೆ, ಯೋಗ್ಯರನ್ನಾಗಿ ಮಾಡಿದ್ದಾರೆ, ಆದರೆ ಮನುಷ್ಯನ ಯೋಗ್ಯತೆಯಿಂದ ಅಲ್ಲ. ದೇವರ ದಯೆ, ಅಲ್ಲಿ ದೇವದೂತ ಬಂದೇನು ಹೇಳ್ತಾನೆ? ನಿನಗೆ ದೇವರ ದಯೆ ಅಥವಾ ದೇವರ ಅನುಗ್ರಹ ಲಭಿಸಿದೆ. ಈ ಅನುಗ್ರಹ ಅಥವಾ ಗ್ರೇಸ್ ಅಂತ ಹೇಳೋದೆ ಅನ್ಮೆರಿಟೆಡ್. ಗ್ರೇಸ್ ಈಸ್ ನಾಟ್ ಮೆರಿಟೆಡ್, ಗ್ರೇಸ್ ಈಸ್ ಅನ್ಮೆರಿಟೆಡ್. ಇಫ್ ಇಟ್ ಈಸ್ ಮೆರಿಟೆಡ್ ಇಟ್ ಕೆನಾಟ್ ಬಿ ಗ್ರೇಸ್. ಅದು ಅಲ್ಲೇ ಇದೆ, ರೋಮನ್ರಿಗೆ ಬರೆದ ಪತ್ರಿಕೆಯಲ್ಲೇ ಇದೆ. ಅದು ಕೃಪೆ ಆಗ್ತಾ ಇರಲಿಲ್ಲ, ಅದು ಪ್ರಯತ್ನದಿಂದ ಆಗಿದ್ರೆ, ಮನುಷ್ಯನ ಪ್ರಯತ್ನದಿಂದ ಆಗಿದ್ದಿದ್ರೆ ಅದಕ್ಕೆ ಗ್ರೇಸ್ ಅಂತ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ನೀವು ಹಾರ್ಡ್ ವರ್ಕ್ ಮಾಡಿ 100ರಲ್ಲಿ 80 ಮಾರ್ಕ್ಸ್ ತೆಗೆದುಕೊಂಡಿದ್ದೀರಿ, ದಟ್ ಈಸ್ ದ ರಿಸಲ್ಟ್ ಆಫ್ ಯುವರ್ ಹಾರ್ಡ್ ವರ್ಕ್. ಆ 80 ಮಾರ್ಕ್ಸ್ನ ಗ್ರೇಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಿಮಗೆ 30 ಬಂತು, ಫೇಲ್ ಆಗೋ ಪರಿಸ್ಥಿತಿಯಲ್ಲಿ ಇದ್ರಿ, ನಿಮ್ಗೊಂದು 10 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟರು, 40 ಮಾರ್ಕ್ಸ್ ಸಿಕ್ತು. ಸೊ ಈಗ ನೀವು ಪಾಸ್ ಆಗಿದ್ದು ಗ್ರೇಸಿಂದ, ಅನ್ಮೆರಿಟೆಡ್. ಯು ಆರ್ ನಾಟ್ ಮೆರಿಟೆಡ್ ಫಾರ್ ನೆಕ್ಸ್ಟ್ ಕ್ಲಾಸ್. ಪಾಸ್ ಆಗಲಿಕ್ಕೆ ನಿಮ್ಗೆ ಅರ್ಹತೆ ಇರಲಿಲ್ಲ, ಆದರೆ ಎಕ್ಸ್ಟ್ರಾ ಕೊಟ್ಟಿದ್ರಿಂದ ಪಾಸ್ ಆದ್ರಿ. ಅದೇ ರೀತಿಯಲ್ಲಿ ನೀವು ಹೇಳಿದ ಹಾಗೆ ಈ ಗ್ರೇಸ್ ಅವ್ರು ಕೊಟ್ಟರು. ಇನ್ನೊಂದು, ದೇವರ ಆಯ್ಕೆ ಕೂಡ ದೇವರ ವಿಲ್ಲೆ. ಗಾಡ್ ಚೋಸಸ್ ಬೇಸ್ಡ್ ಆನ್ ಹಿಸ್ ವಿಲ್. ಅವರ ಇಚ್ಛೆ ಪ್ರಕಾರ ಅವರು ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದು. ಅಬ್ರಹಾಮನನ್ನು ಆರಿಸ್ಕೊಂಡಿದ್ದು ಅಬ್ರಹಾಮನ ಯೋಗ್ಯತೆ ನೋಡಿ ಅಲ್ಲ, ಮೆರಿಟ್ ಬೇಸ್ಡ್ ಅಲ್ಲ. ಮೋಶೆ ಮೆರಿಟ್ ಬೇಸ್ಡ್ ಅಲ್ಲ, ದಾವಿದ ಮೆರಿಟ್ ಬೇಸ್ಡ್ ಅಲ್ಲ. ಯಾರು ಅಪೊಸ್ತಲರು ಒಬ್ರು ಕೂಡ ಮೆರಿಟ್ ಬೇಸ್ಡ್ ಅಲ್ಲಿ ಆಯ್ಕೆ ಆಗಿಲ್ಲ. ಸೊ ಯಾರನ್ನೂ ದೇವರು ಆ ರೀತಿ ಆರಿಸ್ಕೊಂಡಿಲ್ಲ. ದೇವರು ಎಲ್ಲರನ್ನೂ ಆರಿಸ್ಕೊಂಡಿದ್ದು ಬೈ ಗ್ರೇಸ್ ಅಂಡ್ ಹಿಸ್ ವಿಲ್. 2 things are important. One, his will and his grace. ಅವರ ಇಚ್ಛೆ ಪ್ರಕಾರ, ಅವರ ಕೃಪೆಯಿಂದ ಅವರು ಆರಿಸ್ಕೊಂಡ್ರು ಅವರ ಕಾರ್ಯಕ್ಕೆ. ದಟ್ ಈಸ್ ಅಪ್ ಟು ಗಾಡ್. ಅದು ದೇವರಿಗೆ ಬಿಟ್ಟಿದ್ದು. ದೈವಾನುಗ್ರಹದಿಂದ ಆಯ್ಕೆ ಆದವರು. ಅದೇ ರೀತಿ ದೇವರ ಆಯ್ಕೆಗೆ ಒಳಪಡಲಿಕ್ಕೆ ನಮಗೆ ಅವಕಾಶ ದೇವರು ಕೊಟ್ಟಿದ್ದಾರೆ ಶುಭ ಸಂದೇಶದ ಮೂಲಕ, ಥ್ರೂ ಗಾಸ್ಪಲ್. ಅಲ್ಲಿ ನಾನು ಅಹಂಕಾರ ಪಡ್ಲಿಕ್ಕಿಲ್ಲ. ಬಿಕಾಸ್ ಆಫ್ ದ ಗಾಸ್ಪಲ್ ಐ ಆಮ್ ಎಲೆಕ್ಟೆಡ್, ಐ ಆಮ್ ಚೋಸನ್. ಗಾಸ್ಪಲ್ ಇಲ್ಲದೆ ಹೋಗಿದ್ರೆ ರಿಜೆಕ್ಟೆಡ್.
ಸೊ ಅಲ್ಲೂ ಕೂಡ ಗಾಡ್ಸ್ ವಿಲ್, ಗಾಡ್ಸ್ ಗ್ರೇಸ್. ಅದರಿಂದ ಇದೆಲ್ಲ ದೇವರ ಪ್ಲ್ಯಾನ್ ಆಗಿತ್ತು. ದೇವರ ಪ್ಲ್ಯಾನ್ ಪ್ರಕಾರ ಆ ಟೈಮಿಗೆ ಮರಿಯಳು ಜನಿಸಬೇಕಾಗಿತ್ತು. ಮರಿಯಳ ಮುಖಾಂತರನೇ ಯೇಸು ಹುಟ್ಟಬೇಕಾಗಿತ್ತು. ದೇವರು ಮೊದಲೇ ಪ್ಲ್ಯಾನ್ ಮಾಡಿದ್ದದು. ಕ್ವಶನ್ ಆನ್ಸರ್ ಆಮೇಲೆ. ಸೊ ಮರಿಯಳು ಇಂಥ ದಿವಸ ಇಂಥ ಜಾಗದಲ್ಲಿ ಜನಿಸ್ಬೇಕು ಅನ್ನೋದು ಯಾರ ಪ್ಲ್ಯಾನ್ ಆಗಿತ್ತು? ದೇವ್ರ ಪ್ಲ್ಯಾನ್ ಆಗಿತ್ತು. ಅವರ ಮುಖಾಂತರನೇ ಯೇಸು ಬರಬೇಕು ಅನ್ನೋದು ಯಾರ ಪ್ಲ್ಯಾನ್ ಆಗಿತ್ತು? ದೇವ್ರ ಪ್ಲ್ಯಾನ್ ಆಗಿತ್ತು. ಆದ್ರಿಂದ ಮರಿಯಳು ಈ ಪ್ರಪಂಚದಲ್ಲಿ ಹುಟ್ಟೋ ತನಕ ದೇವರು ವೆಯ್ಟ್ ಮಾಡಿದ್ರು. ಅದಾದ ನಂತರ ದೇವರು ಆಕೆಗೆ ಕೃಪೆ ಕೊಟ್ಟರು. ಒಂದು. ಎರಡನೇದಾಗಿ ಆ ಕೃಪೆಯನ್ನ ಆಕೆ ಮುಖಾಂತರ ಆಕೆಯಾಗಿ ಮಾಡಿಲ್ಲ, ದೇವರೇ ತನ್ನ ಪರಿಶುದ್ಧ ಆತ್ಮನ ಮುಖಾಂತರ ನೆರವೇರುವಂತೆ ಮಾಡಿದರು. ಇದಕ್ಕೆಲ್ಲ ಆಕೆ ಎಸ್ ಹೇಳಿದ್ದು 100% ಹೇಳಿದ್ದಾರೆ. ಆದರೆ ಎಸ್ ಹೇಳಬೇಕಾದ್ರೂ ಕೂಡ ನೀವು ಹೇಳಿದಾಗೆ ಎಸ್ ಹೇಳಲಿಕ್ಕೆ ಫಸ್ಟ್ ಮೆಸೇಜ್ ಏನು ಹೇಳಿದ್ದು? ಗಬ್ರಿಯಲ್ ದೂತ ಬಂದ್ಬಿಟ್ಟು ದೇವರ ಅನುಗ್ರಹದಿಂದ ಭರಿತಳಾಗಿರುವವಳೆ ಅಥವಾ ದೇವರ ಅನುಗ್ರಹ ಪಡೆದವಳೆ. ಈ ಅನುಗ್ರಹನೇ ಆಕೆಗೆ ಎಸ್ ಹೇಳಲಿಕ್ಕೆ ಶಕ್ತಿ ಕೊಟ್ಟಿದ್ದು. ದಟ್ ಗ್ರೇಸ್ ಎನೇಬಲ್ಡ್ ಮೇರಿ, ಮದರ್ ಆಫ್ ಜೀಸಸ್, ಟು ಸೇ ಎಸ್ ಟು ದ ವಿಲ್ ಆಫ್ ಗಾಡ್. ಅರ್ಥ ಆಯ್ತಾ? ಸೊ ದೇವರು ತಮ್ಮ ಕೃಪೆಯಿಂದ ಆರಿಸ್ಕೊಂಡ್ರು, ತಮ್ಮ ಇಚ್ಛೆ ಪ್ರಕಾರ ಆರಿಸ್ಕೊಂಡ್ರು, ಅವ್ರ ಕೆಲಸ ಮಾಡಿಸ್ಕೊಂಡ್ರು. ನಾನು ಹೇಳ್ತಾ ಇರೋದು, ರಕ್ಷಣೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ದೇವರ ಪ್ಲ್ಯಾನ್. ಇಟ್ ಈಸ್ ಗಾಡ್ಸ್ ಪ್ಲ್ಯಾನ್. ಇಟ್ ಈಸ್ ಓನ್ಲಿ ಗಾಡ್ಸ್ ವರ್ಕ್. ಇಲ್ಲಿ ಮನುಷ್ಯನ ಪ್ಲ್ಯಾನ್ ಏನೂ ಇಲ್ಲ. ಮಾನುಷಿಕವಾಗಿ ಒಂದು ಇಚ್ಛೆ ಪಟ್ಟಿದ್ರಿಂದ ಅಲ್ಲ, ನಾನು ರಕ್ಷಕನ ತಾಯಿ ಆಗಬೇಕು, ನಾನು ರಕ್ಷಕನಿಗೆ ಜನ್ಮ ಕೊಡಬೇಕು ಅಂತ ನಾನು ಆಸೆ ಪಟ್ಟಿದ್ದಲ್ಲ, ಅಥವಾ ಮರಿಯಳು ಆಸೆ ಪಟ್ಟಿದ್ದಲ್ಲ. ಆಸೆ ಪಟ್ಟಿದ್ದಾಗಿದ್ರೆ ದೇವದೂತ ಬಂದು ಮೆಸೇಜ್ ಹೇಳುವಾಗ, ಹೌದಾ ನಾನು ಅದಕ್ಕೆ ಆಸೆ ಪಡ್ತಾ ಇದ್ದೆ ಅಂತ ಹೇಳ್ಬೋದಾಗಿತ್ತು. ಯಾಕೆಂದ್ರೆ ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಬರೆದಿದೆ ಆಲ್ರೆಡಿ, ಕನ್ಯೆಯೊಬ್ಬಳು ಗರ್ಭ ತೆರೆದು ಪುತ್ರನೊಬ್ಬನನ್ನು ಪ್ರಸವಿಸ್ತಾಳೆ, ಅವನಿಗೆ ಇಮ್ಯಾನ್ಯುಯಲ್ ಎಂದು ಹೆಸರಿಡ್ತಾರೆ ಅಂತ. ಸೊ ಅದೆಲ್ಲ ಮಾತೆ ಮರಿಯಳು ಆಲ್ರೆಡಿ ಓದಿದ್ರು, ಗೊತ್ತಿತ್ತು ಅವರಿಗೆ. ಸೊ ಈಗ ಅದು ಟ್ರೂ ಆಗಿದ್ರೆ, ಈ ಹೇಳುವಂಥ ಸ್ಟೇಟ್ಮೆಂಟ್ಸ್ ಟ್ರೂ ಆಗಿದ್ರೆ, ದೇವದೂತ ಹೇಳಿದ ತಕ್ಷಣ ಹೌದಾ ಹಾಗಾದ್ರೆ ಯೆಶಾಯ ಪ್ರವಾದಿಯ ಪ್ರವಾಚನ ನನ್ನಲ್ಲಿ ಈಡೇರ್ತಾ ಇದೆಯಾ, ನನ್ನನ್ನು ಹರಿಸ್ಕೊಂಡಿದ್ದಾರೆ ದೇವರು, ಅದಕ್ಕೋಸ್ಕರ ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಗಾಡ್, ಹಾಗೆ ಹೇಳ್ಬೋದಾಗಿತ್ತು. ಅದು ಹೇಳಲಿಲ್ಲ. ಅದರಿಂದ ಏನು ಅರ್ಥ ಆಗ್ತಾ ಇದೆ ಅಂದರೆ, ದೇವದೂತ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾನೆ. ಆದರೆ ಮಾತೆ ಮರಿಯಳು ದೀನತೆಯಿಂದ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಹಿಸ್ ಗ್ರೇಸ್. ಅಕ್ಸೆಪ್ಟ್ ಮಾಡ್ಲಿಕ್ಕೆ ಕೂಡ ಗ್ರೇಸ್ ಬೇಕಲ್ಲ. ನಮ್ಗೆ ಯಾಕೆ ಆಗ್ತಾ ಇಲ್ಲ ದೇವ್ರ ವಾಕ್ಯ ಅಕ್ಸೆಪ್ಟ್ ಮಾಡಲಿಕ್ಕೆ? ನಮ್ಗೆ ಆ ಗ್ರೇಸ್ ಸಿಕ್ಕಿದ್ರೆ ನಾವು ಕೂಡ ಅಕ್ಸೆಪ್ಟ್ ಮಾಡ್ತೀವಿ. ಆವಾಗ ಒಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ನಮ್ದೇನೋ ತಪ್ಪಿಲ್ವಲ್ಲ ಅಂತ. ಅದೇ ಇರಬೇಕು ಸ್ಟೀಫನ್ ಪ್ರಶ್ನೆ. ಹಾಗಾದ್ರೆ ನಮ್ದೇನು ತಪ್ಪಿಲ್ಲಲ್ಲ, ದೇವರೇ ಎಲ್ಲ ಮಾಡ್ಬಿಡ್ಬೋದಲ್ಲ ಅಂತ. ಸೊ ದೇವ್ರು ಹಾಗೆ ಮಾಡೋದಿಲ್ಲ. ಯಾಕೆ ಅಂದ್ರೆ ಅದಕ್ಕೂ ದೇವರೇ ಹೇಳ್ತಾರೆ, ಎಲ್ಲೋ ಹುಲು ಮಾನವ, ದೇವ್ರನ್ನೇ ಪ್ರಶ್ನೆ ಕೇಳಲಿಕ್ಕೆ ನೀನು ಯಾರು? ಅವ್ರ ಇಚ್ಛೆ ಇದ್ದವರಿಗೆ, ಯಾರಿಗೆ ಬೇಕೋ ಅವರಿಗೆ ಕೃಪೆ ಕೊಡ್ತಾರೆ, ಯಾರನ್ನ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಆಟ ಆಡಿಸ್ತಾರೆ. ದಟ್ ಈಸ್ ಅಪ್ ಟು ಹಿಮ್. ಯು ಡೂ ವಾಟ್ ಐ ಸೇ ಅಂತ ಹೇಳ್ತಾರೆ. ನಾನು ನಿನಗೇನು ಹೇಳ್ತೇನೋ ಅದನ್ನೇನು ಮಾಡಷ್ಟೇನೆ. ಅದರಿಂದ ಮಾತಾಡಲಿಕ್ಕೆ ಚಾನ್ಸ್ ಇಲ್ಲ. ನೌ ವಾಟ್ ಈಸ್ ಯುವರ್ ಕ್ವಶನ್? ಝೀರೋ ಮಾರ್ಕ್ಸ್. ಹೌದೌದು. ಅಂದ್ರೆ ಈಗ 35 ಬಂದರೂ ಕೂಡ ನಿನಗೆ ಮುಂದಕ್ಕೆ ಹೋಗಕ್ಕಾಗಲ್ಲ.
ಇನ್ವ್ಯಾಲಿಡೇ. ಫೇಲ್ ಈಸ್ ಫೇಲೇ, ವೆದರ್ ಯು ಗೆಟ್ 35 ಆರ್ 0, ಬೋತ್ ಆರ್ ಸೇಮ್. ಇಲ್ಲೇ ಇರಬೇಕಾಗತ್ತೆ. ಗ್ರೇಸ್ ಬಂದರೆ ಮಾತ್ರ ಮುಂದಕ್ಕೆ ಹೋಗೋದು. ಓಕೆ, 35 ತೆಗೆದುಬಿಡಿ, 0ನೇ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಮುಂದಕ್ಕೆ ಹೋಗ್ಬೇಕಾ, ಗ್ರೇಸ್ ಬೇಕು. ಗಾಡ್ ಹ್ಯಾಸ್ ಟು ಆ್ಯಡ್, ನಮ್ದೇನು ಇಲ್ಲ ಅಂತ. ಸೊ ದೇವರೇ ಕೊಟ್ಟು ನಮ್ಮನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕಷ್ಟೇನೆ. ಓಕೆ, ಪ್ರೈಸ್ ದಿ ಲಾರ್ಡ್. ಕ್ಲಿಯರ್ ಆಯ್ತಾ? ಏನು ಕ್ಲಿಯರ್ ಆಯ್ತು? ಸೆಕೆಂಡ್ ಕೊರಿಂಥಿಯನ್ಸ್ 5:17-18 ಒಂದು ವಾಕ್ಯ ಇದೆ, ಓದಿ. ಅವನು ನೂತನ ಸೃಷ್ಟಿಯಾಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದೋ ಜನ್ಮ ತಳೆದಿದೆ. ಓಕೆ, ಇದೆಲ್ಲ ಆಗುವುದು ದೇವರಿಂದ. ಇದೆಲ್ಲ ಆಗುವುದು ಯಾರಿಂದ? ಇದೆಲ್ಲ ಆಗುವುದು ಯಾರಿಂದ? ಈ ಹೊಸ ಜನ್ಮ ಅಂತಕ್ಕಂಥದ್ದು, ಬಾರ್ನ್ ಅಗೇನ್ ಅಂತಕ್ಕಂಥದ್ದು, ಅಥವಾ ಈ ರಕ್ಷಣೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಲ್ಲಿ ಆಗಬೇಕಾದ್ರೆ ಇದು ದೇವರಿಂದ ಆಗುವಂಥ ಕಾರ್ಯ. ಅಥವಾ ಈ ಲೋಕದಲ್ಲಿ ರಕ್ಷಣೆ ಆಗುವಂಥದ್ದು, ರಕ್ಷಕ ಬರುವಂಥದ್ದು, ಸಾಲ್ವೇಷನ್ ಅಂತಕ್ಕಂಥದ್ದು, ದಿಸ್ ಈಸ್ ದ ವರ್ಕ್ ಆಫ್ ಗಾಡ್. ನೋಡಿ, ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, ಅವರೇ ನಮ್ಮನ್ನು ಉದ್ಧರಿಸಿದರು. ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ನಮಗೆ ಈ ಉದ್ಧಾರವನ್ನು ತರಲಿಲ್ಲ. ನಮ್ಮ ಸ್ವಂತ ಪುಣ್ಯ ಕಾರ್ಯ ಇರ್ಬೋದು, ನಮ್ಮ ಪೂರ್ವಜರ ಪುಣ್ಯ ಕಾರ್ಯ ಇರ್ಬೋದು, ಯಾರ ಪುಣ್ಯ ಕಾರ್ಯದ ಫಲವೂ ಅಲ್ಲ. ಎಫೆಸ 2:8-9 ಹೇಳೋ ಪ್ರಕಾರ ಇದು ಯಾರ ಪುಣ್ಯ ಕಾರ್ಯದ ಫಲವೂ ಅಲ್ಲ. ಯಾವುದು? ಸಾಲ್ವೇಷನ್, ರಕ್ಷಣೆ ಅಂತಕ್ಕಂಥದ್ದು. ಇದು ಪೂರ್ತಿ, ಇದ್ರ ಕ್ರೆಡಿಟ್ ಯಾರಿಗೆ ಹೋಗಬೇಕು? ಒಬ್ಬರಿಗೆ ಮಾತ್ರ ಹೋಗಬೇಕು. ಓನ್ಲಿ ಟು ಗಾಡ್, ಓನ್ಲಿ ಟು ಜೀಸಸ್ ಕ್ರೈಸ್ಟ್. ದೇವರಿಗೆ ಮಾತ್ರ ಹೋಗಬೇಕು ಈ ಕ್ರೆಡಿಟ್, ಜೀಸಸ್ಗೆ ಮಾತ್ರ ಹೋಗಬೇಕು. ದೇವರಿಗೆ ಸಲ್ಲಬೇಕಾದ ಸಂಪೂರ್ಣ ಮಹಿಮೆಯನ್ನು ಡಿವಿಯೇಟ್ ಮಾಡೋದು ಪಿಶಾಚಿ ಕೆಲಸ. ಈ ರಕ್ಷಣೆ ವಿಷಯದಲ್ಲಿ ಕಂಪ್ಲೀಟ್ ಕ್ರೆಡಿಟ್ ಆ್ಯಂಡ್ ಗ್ಲೋರಿ ಮಸ್ಟ್ ಗೋಸ್ ಟು ಜೀಸಸ್ ಕ್ರೈಸ್ಟ್ ಅಲೋನ್. ಆದರೆ ಸೈತಾನ ಏನು ಮಾಡ್ತಾನಂದರೆ ಅದನ್ನು ಡಿವಿಯೇಟ್ ಮಾಡ್ತಾನೆ. ಸೈತಾನನ ಕೆಲಸ. ಬೇರೆ ಯಾವುದ್ರಲ್ಲಾದರೂ ಕೈ ಹಾಕಲಿ, ತೊಂದರೆ ಇಲ್ಲ. ಆದರೆ ಸಾಲ್ವೇಷನ್ಗೆ ಕೈ ಹಾಕ್ತಾ ಇದ್ದಾನೆ ಪಿಶಾಚಿ ಇವತ್ತು. ಅದರಿಂದ ಈ ರಕ್ಷಣೆಯ ಬಗ್ಗೆ ನೀವು ಸರಿಯಾದ ಅರಿವು ಉಳ್ಳವರಾಗಿರಬೇಕು. ಯಾಕೋಬ ಕೂಡ ಅದರ ಬಗ್ಗೆ ಹೇಳಲಿಕ್ಕೆ, ಮಾತಾಡಲಿಕ್ಕೆ ನೋಟ್ ಪುಸ್ತಕ, ಪೆನ್ನು ಎತ್ಕೊಂಡು ಬರಿಬೇಕು ಅಂತ ಇದ್ದಾರೆ. ಅಷ್ಟೊತ್ತಿಗೆ ಪವಿತ್ರಾತ್ಮರು ಬೇರೆ ಬರೆಸ್ಬಿಟ್ರು. ಯೂದ, ಬುಕ್ ಆಫ್ ಜೂಡ್, ಚಾಪ್ಟರ್ 1:3. ಯೂದನು ಬರೆದ ಪತ್ರಿಕೆ, ಸೇಂಟ್ ಜೂಡ್ ಚಾಪ್ಟರ್ 1:3. ಅಲ್ಲಿ ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ? ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ಪ್ರಿಯ ಸಹೋದರರೇ, ನಮ್ಮೆಲ್ಲರಿಗೂ ಲಭಿಸಿರುವ ಜೀವೋದ್ಧಾರವನ್ನು ಕುರಿತು ಬರೆಯಲು ಅತ್ಯಾಸಕ್ತನಾಗಿದ್ದೆನು. ಎಸ್, ಏನನ್ನು ಕುರಿತು? ಜೀವೋದ್ಧಾರವನ್ನು ಕುರಿತು. ಯಾಕೆ? ಕಾರಣ ಏನಿರ್ಬೋದು? ಕಾರಣ ಏನಂದರೆ ಈ ಜೀವೋದ್ಧಾರದ ಕುರಿತು ಅಟ್ಯಾಕ್ ನಡೀತಾ ಇದೆ ಆವಾಗಿಂದನು. ಸಾಲ್ವೇಷನ್ ಮೆಸೇಜ್ ಹೇಳಿ ಆಯಿತು, ರಕ್ಷಣೆ ಬಗ್ಗೆ ಹೇಳಿ ಆಯಿತು. ಆದರೂ ಕೂಡ ಜನರ ಮಧ್ಯದಲ್ಲಿ ಮತ್ತೆ ಗೊಂದಲ ರಕ್ಷಣೆ ಬಗ್ಗೆ, ರಕ್ಷಣೆ ವಿಷಯದಲ್ಲಿ. ರಕ್ಷಣೆ ಪಡ್ಕೋಬೇಕಾದ್ರೆ ಇದು ಮಾಡಬೇಕು, ನಿನಗೆ ಸಂಪೂರ್ಣ ರಕ್ಷಣೆ ಆಗಬೇಕಾದ್ರೆ ನೀನು ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು. ರಕ್ಷಣೆ ಅವರಿಂದ ಬಂದಿದೆ, ಇವರಿಂದ ಬಂದಿದೆ, ಅದು ಇದು. ಸೋ ಮಚ್ ಆಫ್ ಕನ್ಫ್ಯೂಷನ್ ಇನ್ ದ ಮ್ಯಾಟರ್ ಆಫ್ ಸಾಲ್ವೇಷನ್. ಅದಕ್ಕೇನೆ ಅವ್ರು ಯೋಚನೆ ಮಾಡಿದ್ರು ಏನಂತ? ಆದರೆ ಅಲ್ಲಲ್ಲ,
ಹಾ ಪ್ರಿಯ ಸಹೋದರರೇ, ಹಾ ನಮ್ಮೆಲ್ಲರಿಗೂ ಲಭಿಸಿರುವ ಹ್ಮ್ ಜೀವೋದ್ಧಾರವನ್ನು ಕುರಿತು ಹ್ಮ್ ಬರೆಯಲು ಅತ್ಯಾಸಕ್ತನಾಗಿದ್ದೆನು. ಓಕೆ ಆದರೆ ಹ್ಮ್ ದೇವಜನರಿಗೆ ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಬೇಕೆಂದು ನಿಮ್ಮನ್ನು ಪ್ರೋತ್ಸಾಹಿಸಿ ಬರೆಯುವುದು ಅವಶ್ಯವೆಂದು ತೋರಿತು. ಓಕೆ ಈಗ ನೋಡಿ, ಸಾಲ್ವೇಷನ್ ಮತ್ತು ಫೇತ್, ರಕ್ಷಣೆ ಮತ್ತು ವಿಶ್ವಾಸ, ಇದಕ್ಕೆ ಎರಡಕ್ಕೂ ಕನೆಕ್ಷನ್ ಇದೆ. ನಿಮಗೆ ಸಿಕ್ಕಿರುವ ಈ ಒಂದು ರಕ್ಷಣೆ ಹೇಗೆ ಸಿಕ್ತು? ಯು ಆರ್ ಸೇವ್ಡ್ ಬೈ ಗ್ರೇಸ್ ಥ್ರೂ ವಾಟ್? ನಾಟ್ ಥ್ರೂ ವರ್ಕ್ಸ್, ನಾಟ್ ಥ್ರೂ ಸಮಥಿಂಗ್ ಎಲ್ಸ್, ನಾಟ್ ಥ್ರೂ ಸಂಬಡಿ ಎಲ್ಸ್, ಬಟ್ ಬೈ ಫೇತ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ನೀವಿಟ್ಟ ವಿಶ್ವಾಸದ ಮುಖಾಂತರವಾಗಿ ಏನು ಸಿಕ್ತು ನಮಗೆ? ಈ ಸಾಲ್ವೇಷನ್ ಅನ್ನೋದು ನಮಗೆ ಸಿಕ್ಕಿರೋದು, ರಕ್ಷಣೆ ಅನ್ನೋದು ಸಿಕ್ಕಿರೋದು. ಸೊ ಅದರಿಂದ ಈ ರಕ್ಷಣೆಯನ್ನು ನನ್ನಲ್ಲಿ ನಾನು ಉಳಿಸ್ಕೊಂಡು ಕೊನೆಯ ತನಕ ನಾನು ಅದನ್ನು ಕಾಪಾಡ್ಕೋಬೇಕಾದ್ರೆ ಏನನ್ನು ಕಾಪಾಡಬೇಕು? ನಾನೀಗ ವಿಶ್ವಾಸವನ್ನು ಕಾಪಾಡಬೇಕು. ಅದರಿಂದ ಸೈತಾನ ಯಾವುದ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನಂದ್ರೆ ಯುವರ್ ಫೇತ್, ನಿಮ್ಮ ಅಮೂಲ್ಯವಾದ ವಿಶ್ವಾಸದ ಮೇಲೆ ಅವನು ಅಟ್ಯಾಕ್ ಮಾಡ್ತಾ ಇದ್ದಾನೆ. ಯಾವುದ್ರ ಮುಖಾಂತರ ಅಟ್ಯಾಕ್ ಮಾಡ್ತಾ ಇದ್ದಾನೆ? ಥ್ರೂ ವಾಟ್ ಹಿ ಈಸ್ ಅಟ್ಯಾಕಿಂಗ್ ಆನ್ ಯುವರ್ ಫೇತ್? ಥ್ರೂ ರಿಲಿಜಿಯನ್ ಆರ್ ರಿಚುವಲ್ಸ್ ಆರ್ ಮ್ಯಾನ್ ಮೇಡ್ ಟ್ರೆಡಿಷನ್ಸ್. ವಿಶ್ವಾಸದ ಮೇಲೆ ಸೈತಾನ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂದ್ರೆ, ಯಾವುದೆಲ್ಲ ಉಪಯೋಗಿಸಂದ್ರೆ ಥ್ರೂ ರಿಲಿಜಿಯನ್ ಆರ್ ರಿಲಿಜಿಯಾಸಿಟಿ, ಥ್ರೂ traditions, man-made traditions, and so many rituals and practices. ಸಂಪ್ರದಾಯಗಳು ಮತ್ತು ಮಾನವ ನಿರ್ಮಿತ ಸಂಪ್ರದಾಯಗಳು, ಪ್ರಾಪಂಚಿಕವಾದ ಅನೇಕ ಧರ್ಮ ಮತ ಆಧಾರಿತವಾದಂತಹ ಜೀವನ ಮತ್ತು ಬೋಧನೆಗಳು, ಮತ್ತು ಅನೇಕ ರಿಚುವಲ್ಸ್, ಬಾಹ್ಯ ಆಚರಣೆಗಳು, ಇವುಗಳ ಮುಖಾಂತರ ಸೈತಾನ ವಿಶ್ವಾಸವನ್ನೇ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಆ ವಿಷಯದಲ್ಲಿ ಕನ್ಫ್ಯೂಸ್ ಮಾಡ್ತಾನೆ. ನಾವು ವಿಶ್ವಾಸದಲ್ಲಿದ್ದೀವಿ, ಯಾಕೆ? ನಾವು ಇದೆಲ್ಲ ಮಾಡ್ತಾ ಇದೀವಲ್ಲ. ನಾವು ವಿಶ್ವಾಸದಲ್ಲಿದ್ದೀವಿ, ಯಾಕೆ? ನಾವು ಯಾಕಂದ್ರೆ ಇದೆಲ್ಲ ಕೇಳಿಸ್ಕೊಳ್ತಾ ಇದೀವಲ್ಲ. ಏನೆಲ್ಲ? ಏನೋ ಕೇಳಿಸ್ಕೊಳ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ. ಸೊ ದೇ ಥಿಂಕ್ ದಟ್ ದೇ ಆರ್ ಇನ್ ಫೇತ್. ಸೊ ಒನ್ಸ್ ಯುವರ್ ಫೇತ್ ಇಸ್ ಅಟ್ಯಾಕ್ಡ್, ಯರ್ ಸಾಲ್ವೇಷನ್ ಇಸ್ ಅಟ್ಯಾಕ್ಡ್. ಸೊ ಅದರಿಂದ ಆ ಏರಿಯಾದಲ್ಲಿ ನಾವು ಹೆಚ್ಚು ಶ್ರದ್ಧೆ ಉಳ್ಳವರಾಗಬೇಕು, ಸರಿಯಾದ ಜ್ಞಾನ ಉಳ್ಳವರಾಗಬೇಕು, ಸರಿಯಾದ ಒಂದು ರೆವಲೇಷನ್, ಸರಿಯಾದ ಪ್ರಕಟಣೆ ಉಳ್ಳವರು ನಾವು ಆಗಬೇಕು. ಯಾವ ವಿಷಯದಲ್ಲಿ? ಇನ್ ದ ಮ್ಯಾಟರ್ ಆಫ್ ಸಾಲ್ವೇಷನ್, ರಕ್ಷಣೆಯ ವಿಷಯದಲ್ಲಿ. ಈ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇರಬಾರ್ದು, ಕನ್ಫ್ಯೂಷನ್ಸ್ ಇರಬಾರ್ದು. ಸಾಲ್ವೇಷನ್, ಪ್ರೇಷಿತರ ಕಾರ್ಯಕಲಾಪ, ಆಕ್ಟ್ಸ್ ಆಫ್ ದಿ ಅಪಾಸಲ್ಸ್ 4ನೇ ಅಧ್ಯಾಯ 32ನೇ ವಾಕ್ಯ ಏನು ಹೇಳುತ್ತೆ? ಆಕ್ಟ್ಸ್ 4. ಭಕ್ತ ವಿಶ್ವಾಸಿಗಳು ಒಗ್ಗಟ್ಟಿನಿಂದಲೂ ಒಮ್ಮನಸ್ಸಿನಿಂದಲೂ, ಅದಲ್ಲ 4 ಆಕಾಶದ ಕೆಳಗೆ ಭೂಮಿಯ ಮೇಲೆ 4:12, ಸಾರಿ, ಆಕ್ಟ್ಸ್ 4:12. ಇವರಿಂದಲ್ಲದೆ, ಇವರಿಂದ ಅಂದ್ರೆ ಯಾರಿಂದ? ಯೇಸುವಿನಿಂದಲ್ಲದೆ, ಇವರಿಂದ ಅಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಸಾಕ. ಇವರಿಂದ ಅಲ್ಲದೆ ಬೇರೆ ಯಾರಿಂದಲೂ, ಯಾರ ಮುಖಾಂತರವೂ, ಯಾರ ಸಹಾಯದಿಂದಲೂ, ಯಾರ ಸಹಕಾರದಿಂದಲೂ ನಮಗೆ ಜೀವೋದ್ಧಾರ ಇಲ್ಲ. ಇಲ್ಲ ಅಂದ್ರೆ ಇಲ್ಲ ಅಷ್ಟೇ, ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ, ಯಾರ ನಾಮವನ್ನು? ಇವರ ನಾಮವನ್ನು ಬಿಟ್ಟರೆ, ಈ ಧರೆಯಲ್ಲಿ ಬೇರೆ ನಾಮ ಯಾವುದಾದ್ರೂ ಇದೆಯಾ ಒಳ್ಳೊಳ್ಳೆದು? ಈ ಧರೆಯಲ್ಲಿ ಇರುವ ಬೇರೆ ಯಾವ ನಾಮದಿಂದಲೂ, ಬೇರೆ ಯಾವ ಎಷ್ಟೇ ಒಳ್ಳೆಯ, ಎಷ್ಟೇ ದೊಡ್ಡ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದುವಂತಿಲ್ಲ. ನಾವು ಜೀವೋದ್ಧಾರ ಹೊಂದಲಿಕ್ಕೆ ಚಾನ್ಸ್ ಇಲ್ಲ. ಇದು ಅಪೊಸ್ತಲರ ಬೋಧನೆ, ನನ್ನ ಬೋಧನೆ ಅಲ್ಲ, ಅಪೊಸ್ತಲರ ಬೋಧನೆ. ದೇರ್ ಈಸ್ ಸಾಲ್ವೇಷನ್ ಇನ್ ನೋ ಒನ್ ಎಲ್ಸ್. There is salvation in no one else,
For there is no other name under the heaven given among mortals by which we must be saved. It's very crystal clear statement. ರಕ್ಷಣೆ ಸಂಪೂರ್ಣವಾಗಿ ಯೇಸುವಿನ ಕಾರ್ಯ, ರಕ್ಷಣೆ ಸಂಪೂರ್ಣವಾಗಿ ದೇವರ ಕಾರ್ಯ. ಮತ್ತೆ ನಮ್ಮ ಕೆಲಸ ಏನು ಅಂತ ನೀವು ಕೇಳ್ಬೋದು. ನಾವೇನು ಮಾಡಬೇಕು? ನಾವು ಈ ರಕ್ಷಣೆಯ ಸಂದೇಶವನ್ನು ಸಾರೋದಷ್ಟೇ ನಮ್ಮ ಕೆಲಸ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಎಲ್ಲ ಮಾನವರ ರಕ್ಷಣೆಗಾಗಿ ಯೇಸುವಿನ ನಾಮವಲ್ಲದೆ, ಯೇಸುವಿನಿಂದ ಅಲ್ಲದೆ ಬೇರೆ ಯಾರಿಂದಲೂ ಯಾವುದರಿಂದಲೂ ಯಾವ ನಾಮದಿಂದಲೂ ನಮಗೆ ಜೀವೋದ್ಧಾರ ಇಲ್ಲ ಎಂಬ ಈ ರಕ್ಷಣೆಯ ಸಂದೇಶ, ಅಥವಾ ಪೌಲರು ಹೇಳ್ತಾರಲ್ವಾ, ವಿ ಆರ್ ದ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ನಾವು ಯೇಸು ಕ್ರಿಸ್ತರ ರಾಯಭಾರಿಗಳು. ನಮ್ಮ ಕೆಲಸ ಏನು? ನಮ್ಮ ಕೆಲಸ ಇಷ್ಟೇನೆ, ಈ ಸಂಧಾನದ ಸಂದೇಶ, ಮೆಸೇಜ್ ಆಫ್ ರೆಕನ್ಸಿಲಿಯೇಷನ್, ಮೆಸೇಜ್ ಆಫ್ ಸಾಲ್ವೇಷನ್ನ ನಾವು ನಿಮಗೆ ಪಾಸ್ ಮಾಡೋದಷ್ಟೇ ನಮ್ಮ ಕೆಲಸ. ವಿ ಆರ್ ಕೋ ವರ್ಕರ್ ವಿತ್ ಗಾಡ್ ಇನ್ ದಿಸ್. ಇದರಲ್ಲಿ, ಈ ರಕ್ಷಣೆಯ ಸಂದೇಶವನ್ನು ಸಾರುವುದರಲ್ಲಿ, ದಟ್ ಮೀನ್ಸ್ ವರ್ಕ್ ಆಫ್ ಎವಾಂಜಲೈಸೇಷನ್, ಶುಭ ಸಂದೇಶ ಪ್ರಚಾರ ಕಾರ್ಯ ಅಥವಾ ಡಿಸೈಪ್ಲಿಂಗ್, ಗೋ ಅಂಡ್ ಮೇಕ್ ಆಲ್ ಪೀಪಲ್ ಮೈ ಡಿಸೈಪಲ್. ಇಲ್ಲಿ ಯೇಸು ಎಲ್ಲೂ ಹೇಳ್ತಾ ಇಲ್ಲ, ಯಾರಿಗೂ, ಅಪೊಸ್ತಲರಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಗೋ ಅಂಡ್ ಸೇವ್ ದ ಪೀಪಲ್ ಅಂತ ಹೇಳಿಲ್ಲ. ಹೇಳಿದಾರಾ? ಯಾಕೆ ಹೇಳಿಲ್ಲ? ಅಲ್ಲ, ಯಾಕೆ ಹೇಳಲಿಲ್ಲ ಅಂದ್ರೆ ಇಟ್ಸ್ ಆಲ್ರೆಡಿ ಡನ್. ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಡನ್. ಇಟ್ ಈಸ್ ಫಿನಿಶ್ಡ್. ಅಗೇನ್ ಯು ಡೋಂಟ್ ಹ್ಯಾವ್ ಟು ಸ್ಟಾರ್ಟ್ ಅಗೇನ್ ನ್ಯೂ ವರ್ಕ್. ಇಟ್ಸ್ ಆಲ್ರೆಡಿ ಫಿನಿಶ್ಡ್. ನೀನಲ್ಲಿ ಕೈ ಹಾಕ್ಬೇಡ, ಡೋಂಟ್ ಟಚ್. ಸೈತಾನ ಅಲ್ಲೇ ಕೈ ಹಾಕಿದ್ದಾನೆ. ವೇರ್ ಜೀಸಸ್ ಸೆಡ್ ಇಟ್ ಈಸ್ ಫಿನಿಶ್ಡ್, ಅವನು ಅದಕ್ಕೆ ಶುಗರ್ ಕೋಟಿಂಗ್ ಮಾಡ್ತಾನೆ. ಫಿನಿಶ್ ಆಗಿದೆ, ಆದ್ರೆ ಇನ್ನು ಸ್ವಲ್ಪ ಬಾಕಿ ಇದೆ. ಅದು ಹೀಗೆ 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 ಮಾಡಿ, ಅದು ಮಾಡಿ, ಇದು ಮಾಡಿ, ಇದು ಹೇಳಿ ಫಿನಿಶ್ ಆಗುತ್ತೆ. ಅಲ್ಲಿ ನೀನು ಫಿನಿಶ್ ಆಗ್ತೀಯ ನರಕದಲ್ಲಿ. ಇವತ್ತು ಅದೇ ನಡೀತಾ ಇರೋದು. ಸೊ ಆದ್ರಿಂದ ಈ ಪಾಯಿಂಟ್ ಅಲ್ಲಿ ನಮಗೆ ಕ್ಲಾರಿಟಿ ಬೇಕು. ನಿಮಗೆ ಕ್ಲಾರಿಟಿ ಇಲ್ಲಿದ್ದು ಪಾಯಿಂಟ್ನ ನೀವು ಹೇಗೆ ಹೇಳ್ತೀರಾ? ಇನ್ ದ ಮ್ಯಾಟರ್ ಆಫ್ ಸಾಲ್ವೇಷನ್ ಐ ಆಮ್ ಟಾಕಿಂಗ್. ಸೊ ಫಂಡಮೆಂಟಲ್ ಟ್ರೂತ್ಸ್ ಆಫ್ ಕ್ರಿಶ್ಚಿಯನ್ ಫೇತ್, ಕ್ರೈಸ್ತ ವಿಶ್ವಾಸದ ಅಡಿಪಾಯ ಸತ್ಯಗಳು. ಕ್ಲಿಯರ್ ಆಯ್ತಾ? ಇಲ್ಲಿ ನಾನು ಹೇಳ್ತಾ ಇರೋದನ್ನು ನೀವು ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಇಲ್ಲಿ ನಾನು ಹೇಳ್ತಾ ಇಲ್ಲ ಮದರ್ ಮೇರಿ ಯೂಸ್ಲೆಸ್ ಅಂತ ಹೇಳಲಿಲ್ಲ, ಅಥವಾ ಅಪೊಸ್ತಲರು ಪ್ರಯೋಜನ ಇಲ್ಲ, ಅಥವಾ ಬೇರೆ ಯಾರು ನಮ್ಮ ಪೂರ್ವಜರು ಎಷ್ಟೋ ಜನ ರಕ್ತ ಸಾಕ್ಷಿಗಳು ಅವ್ರು ಯಾರು ಪ್ರಯೋಜನ ಇಲ್ಲ, ಅವರು ಯಾತಕ್ಕೂ ಕೆಲ್ಸಕ್ಕೆ ಬಾರದವರು ಅಂತೆಲ್ಲ ಹೇಳ್ತಾ ಇರೋದು. ಎಲ್ಲರೂ ಕೂಡ ದೇವರ ಯೋಜನೆಗೆ, ದೇವರ ಕೃಪೆಗೆ ತಮ್ಮನ್ನು ಬಿಟ್ಟುಕೊಟ್ಟು ತಕ್ಕ ರೋಲನ್ನು ಅವ್ರು ಪ್ಲೇ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಸ್ಥಾನ ಮಾನ ದೇವರೇ ಕೊಟ್ಟಿದ್ದಾರೆ. ಅದನ್ನ ಇಲ್ಲ ಅಂತ ಹೇಳಲಿಕ್ಕೂ ತೆಗೆದು ಹಾಕ್ಲಿಕ್ಕೂ ಯಾವ ಮನುಷ್ಯನಿಗೂ ಹಕ್ಕಿಲ್ಲ, ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅದರಿಂದ ಇಲ್ಲಿ ಯಾರನ್ನು ಕೀಳಾಗಿ ನೋಡಿ ಮಾತಾಡ್ತಾ ಇರೋದಲ್ಲ. ವಿ ಆರ್ ಪ್ರೊಕ್ಲೇಮಿಂಗ್ ಕ್ರೈಸ್ಟ್, ವಿ ಆರ್ ಲಿಫ್ಟಿಂಗ್ ದ ವರ್ಕ್ ಆಫ್ ಗಾಡ್, ದಟ್ ಮೀನ್ಸ್ ಸಾಲ್ವೇಷನ್ ಹೈಯರ್. ದೇವರ ಕಾರ್ಯ, ಈ ರಕ್ಷಣಾ ಕಾರ್ಯವನ್ನು ಎತ್ತಿ ಹಿಡಿತಾ ಇದ್ದೀವಿ. ಇದರ ಕ್ರೆಡಿಟ್ ಪೂರ್ತಿಯಾಗಿ ಯೇಸು ಕ್ರಿಸ್ತರಿಗೆ ಸಲ್ಲಲ್ಪಡಬೇಕು, ದೇವರಿಗೆ ಸಲ್ಲಲ್ಪಡಬೇಕು. ಯಾಕೆ ಅಂದ್ರೆ ಇದು ಸಂಪೂರ್ಣವಾಗಿ ದೇವರ ಕಾರ್ಯ, ಮನುಷ್ಯನ ಕಾರ್ಯ ಅಲ್ಲ. ಓಕೆ, ಇನ್ನೊಂದು ವಾಕ್ಯ ಲಾಸ್ಟ್ ಅದಕ್ಕೆ ಸಂಬಂಧಪಟ್ಟಾಗೆ, ಎಫಿಷಿಯನ್ಸ್ 2:7-8 ನೀವು ಓದಿರ್ತೀರಿ, ಇನ್ನೊಂದ್ಸರಿ ಓದ್ಬಿಡಿ ನಾವು. ಎಫಿಷಿಯನ್ಸ್ ಚಾಪ್ಟರ್ 2:8-9. ದೈವಾನುಗ್ರಹದಿಂದಲೇ ನೀವು ವಿಶ್ವಾಸದ ಮೂಲಕ ಜೀವೋದ್ಧಾರ ಹೊಂದಿದ್ದೀರಿ. ಓಕೆ, ಇದು ನಿಮ್ಮ ಪ್ರಯತ್ನದ ಫಲವಲ್ಲ, ದೇವರಿತ್ತ ವರಪ್ರಸಾದ. ಓಕೆ, ಇದು ಮಾನವರ ಪುಣ್ಯ ಕಾರ್ಯಗಳ ಪರಿಣಾಮವೂ ಅಲ್ಲ. ಓಕೆ, ಆದುದರಿಂದ ಯಾರು ಹೆಮ್ಮೆ ಪಡಲು ಆಸ್ಪದವಿಲ್ಲ. ವೆರಿ ಕ್ಲಿಯರ್.
ಬೈ ದ ಗ್ರೇಸ್ ಯು ಹ್ಯಾವ್ ಬಿನ್ ಸೇವ್ಡ್ ಥ್ರೂ ಫೇತ್, ಆ್ಯಂಡ್ ದಿಸ್ ಈಸ್ ನಾಟ್ ಯುವರ್ ಓನ್ ಡೂಯಿಂಗ್, ಇಟ್ ಈಸ್ ದ ಗಿಫ್ಟ್ ಆಫ್ ಗಾಡ್. ಇಲ್ಲಿ ಗಿಫ್ಟ್ ಆಫ್ ಗಾಡ್ ಅಂತ ಹೇಳುವಾಗ ಎರಡೂ ಕೂಡ ಗಿಫ್ಟ್ ಆಫ್ ಗಾಡೇ. ಒಂದು, ಫಾರ್ ಬೈ ಗ್ರೇಸ್ ಯು ಹ್ಯಾವ್ ಬಿನ್ ಸೇವ್ಡ್ ಥ್ರೂ ಫೇತ್. ಸಾಲ್ವೇಷನ್ ಈಸ್ ಗಿಫ್ಟ್ ಆಫ್ ಗಾಡ್, ಫೇತ್ ಆಲ್ಸೋ ದ ಗಿಫ್ಟ್ ಆಫ್ ಗಾಡ್. ಸಾಲ್ವೇಷನ್ ಎಂಬ ಗಿಫ್ಟನ್ನು ಫೇತ್ ಎಂಬ ಗಿಫ್ಟ್ ಮುಖಾಂತರ ಪಡ್ಕೊಂಡ್ರಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸಾಲ್ವೇಷನ್ ಎಂಬ ಗಿಫ್ಟನ್ನು ಫೇತ್ ಎಂಬ ಗಿಫ್ಟ್ ಮುಖಾಂತರ ನೀವು ಪಡ್ಕೊಂಡ್ರಿ. ಅವಾಗ ನಿಮ್ದೇನಿಲ್ಲ, ಫ್ರೀ ಆಗಿದ್ದೀನಿ ಪಡ್ಕೊಂಡ್ರಿ, ಫ್ರೀಯಾಗಿ ಸಿಕ್ತು. ಫೇತ್ ನಿಂದಲ್ಲ, ಇಟ್ ಇಸ್ ನಾಟ್ ಯುವರ್ ಫೇತ್, ಹೀ ಈಸ್ ದ ಆಥರ್ ಆಫ್ ದ ಫೇತ್. ವಿಶ್ವಾಸ ಅವ್ರದ್ದು, ಅದು ನಿನಗೆ ಕೊಟ್ಟರು, ನೀನು ವಿಶ್ವಾಸ ಇಟ್ಟೆ, ರಕ್ಷಣೆ ಸಿಕ್ತು. ನೋಡಿ, ನನ್ನನ್ನು ನಿಮ್ಮನ್ನು ರಕ್ಷಿಸೋದಕ್ಕೆ ದೇವರು ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಹಿ ಹ್ಯಾಸ್ ಗಿವನ್ ಅಸ್ ದಟ್ ಗ್ರೇಸ್ ಟು ಬಿಲೀವ್ ಇನ್ ದ ಫಿನಿಶ್ಡ್ ವರ್ಕ್ ಆಫ್ ಗಾಡ್, ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರು ಮಾಡಿದ ಕಾರ್ಯದಲ್ಲಿ ನಂಬಿಕೆ ಇಡಲಿಕ್ಕೆ ಬೇಕಾದ ನಂಬಿಕೆ ಅವರೇ ಕೊಟ್ಟರು. ನಾನು ಅದಕ್ಕೆ ನಂಬಿದೆ, ಅದಕ್ಕೆ ನನಗೇನು ಗಿಫ್ಟ್ ಸಿಕ್ತು? ಸಾಲ್ವೇಷನ್ ಎಂಬ ಗಿಫ್ಟ್ ಸಿಕ್ತು. ಅದಕ್ಕೆ ಹೇಳ್ತಾರೆ, ನಾಟ್ ದ ರಿಸಲ್ಟ್ ಆಫ್ ವರ್ಕ್ಸ್, ಇಟ್ ಈಸ್ ದ ಗಿಫ್ಟ್ ಆಫ್ ಗಾಡ್, ನಾಟ್ ದ ರಿಸಲ್ಟ್ ಆಫ್ ವರ್ಕ್ಸ್, ಸೋ ದಟ್ ನೋ ಒನ್ ಮೇ ಬೋಸ್ಟ್. ಯಾರಿಗೂ ಹೆಮ್ಮೆ ಪಡಲಿಕ್ಕೆ, ಹೆಚ್ಚಳ ಪಡಲಿಕ್ಕೆ ಆಸ್ಪದ ಇಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ಯಾರ್ದು ಪುಣ್ಯನೂ ಅಲ್ಲ, ಯಾರ್ದು ಪ್ರಾರ್ಥನೆಯೂ ಅಲ್ಲ, ಯಾರ ಸಾಧನೆಯೂ ಅಲ್ಲ. ಸಾಲ್ವೇಷನ್ ಈಸ್ ಓನ್ಲಿ, fully, wholly the work of Father, Son and Holy Spirit, the Holy Trinity, Triune God. It's the work of Jesus Christ. ಇದನ್ನು ಒಪ್ಪಿಕೊಳ್ಳದೆ ಇರುವವನು ಒಬ್ಬ ಕ್ರೈಸ್ತನೇ ಅಲ್ಲ, ಕ್ರೈಸ್ತ ವಿಶ್ವಾಸಿನೂ ಅಲ್ಲ. ಅಂಥವ್ರು ಯಾರಾದರೂ ನಿಮಗೆ ಬೋಧನೆ ಮಾಡ್ಲಿಕ್ಕೆ ಬಂದರೆ ಮನೆ ಒಳಗಡೆ ಕರ್ಕೋಬೇಡಿ ಅಂತ ಬೈಬಲಲ್ಲಿ ಹೇಳಿದ್ದಾರೆ. ಯೇಸುವನ್ನು ಒಪ್ಪಿಕೊಳ್ಳದವನು ಅಂದರೆ ಇದನ್ನ ಕಲಬೆರಕೆನಲ್ಲ. ಕಲಬೆರಕೆ ಎಲ್ಲರೂ ಯೇಸು ದೇವರ ಒಪ್ಕೊಳ್ತಾರೆ, ಅವ್ರು ಇನ್ನೊಂದನ್ನು ದೇವರು ಒಪ್ಕೊಳ್ತಾರೆ, ಮತ್ತೊಂದನ್ನು ದೇವರು ಅಂತ ಒಪ್ಕೊಳ್ತಾರೆ. ಕಲಬೆರಕೆಗಳನ್ನ ಬಗ್ಗೆ ಎಲ್ಲ ಹೇಳ್ತಾರದು. ಈ ನೈಜ ಬೋಧನೆಯನ್ನ, ಯೇಸು ಮಾತ್ರ ರಕ್ಷಕ, ಯೇಸುವಿನಿಂದ ಮಾತ್ರವೇ ನಿಜವಾದ ರಕ್ಷಣೆ, ಪಾಪ ಪರಿಹಾರ, ನಿತ್ಯ ಜೀವ, ಈ ಬೋಧನೆಯನ್ನ, ಈ ನೈಜ ಬೋಧನೆಯನ್ನ ಒಪ್ಪಿಕೊಳ್ಳದೆ ಯಾರಾದ್ರೂ ನಿಮಗೆ ಬೋಧನೆ ಮಾಡ್ಲಿಕ್ಕೆ ಬಂದ್ರೆ ಮನೆ ಒಳಗಡೆ ಕರ್ಕೋಬೇಡಿ ಅಂತ ಹೇಳಿದಾರಾ? ಇದೇ ಇದರಲ್ಲಿ ಅನ್ಸುತ್ತೆ, ಜೂಡಲ್ಲಿ ಹೇಳಿದಾರೆ ಅನ್ಸುತ್ತೆ. ಜೂಡಲ್ಲ, ಎಲ್ಲಿ? ಪೇತ್ರನ, ಯೋವಾನ್ ಅನ್ಸುತ್ತೆ, ಯೋವಾನ್ನ 3ನೇ ಪತ್ರಿಕೆಯಲ್ಲಿ ಅನ್ಸುತ್ತೆ. ಜಾನ್ 2 ಅದಲ್ಲ ಕ್ರಿಸ್ತ ಯೇಸುವಿನ ಉಪದೇಶದಲ್ಲಿ ನೆಲೆಸದೆ ಅದರ ಎಲ್ಲೆ ಮೀರಿ ನಡೆಯುವವನಲ್ಲಿ ದೇವರು ಇರುವುದಿಲ್ಲ. ಆ ಉಪದೇಶದಲ್ಲಿ ನೆಲೆಸಿರುವವನಲ್ಲಿ ಪಿತಾ ಮತ್ತು ಪುತ್ರ ಇಬ್ಬರು ಇರುತ್ತಾರೆ. ಈ ಉಪದೇಶವನ್ನು ಒಪ್ಪದಿರುವ ಯಾವನಾದರೂ ನಿಮಗೆ ಉಪದೇಶ ಮಾಡಬಂದರೆ ಮನೆಯೊಳಗೆ ಸೇರಿಸಬೇಡಿ, ಅವನನ್ನು ಹರಸಲು ಬೇಡಿ. ಏಕೆಂದರೆ ಹರಸುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗುತ್ತಾನೆ. ನೋಡಿ ಎಷ್ಟು? ಸೆಕೆಂಡ್ ಜಾನ್ verse 9. ಓಕೆ. ಅನೇಕ ಮಂದಿ ವಂಚಕರು ಲೋಕದಲ್ಲಿ ತಲೆದೋರಿದ್ದಾರೆ. ಯೇಸು ಕ್ರಿಸ್ತರು ಮನುಷ್ಯ ಆಗಿ ಬಂದರೆಂಬುದನ್ನು ಇವರು ಒಪ್ಪಿಕೊಳ್ಳುವುದಿಲ್ಲ. ಇಂಥವನು ವಂಚಕನು, ಕ್ರಿಸ್ತ ವಿರೋಧಿಯೂ ಹೌದು. ನಿಮ್ಮ ದುಡಿಮೆಯ ಫಲವನ್ನು ಕಳೆದುಕೊಳ್ಳದೆ ಅದನ್ನು ಪೂರ್ಣವಾಗಿ ಪಡೆಯುವಂತೆ ನೀವು ಎಚ್ಚರಿಕೆ ವಹಿಸಬೇಕು. ಇದರಲ್ಲಿ ತುಂಬಾ ತರ ಏನು ಟ್ರಿಕ್ಸ್ಗಳು ಸೈತಾನ ಮಾಡ್ತಾನೆ. ಬರೀ ಹೀಗಲ್ಲ. ಯೇಸು ಮನುಷ್ಯನಾಗಿ ಬಂದಿದ್ದು ಹೇಗೆ ಗೊತ್ತಾ ನಿಮಗೆ? ಯೇಸು ಬಂದಿದ್ದು ಮತ್ತೆ ಮರಿಯಳಿಂದ ದೇಹ ತಗೊಂಡು ಬಂದಿದ್ದು.
ಇಲ್ಲಿ ಹೇಳ್ತಾ ಇರೋದೇನು? ದೇವರು ಮನುಷ್ಯನಾದ್ರು, ವಾಕ್ಯ ಮನುಷ್ಯನಾಗಿದ್ದು, ಮರಿಯಳ ದೇಹದಿಂದ ಯೇಸು ರೂಪುಗೊಂಡು ಬಂದಿದ್ದಲ್ಲ. ವಾಕ್ಯ ಮರಿಯಳ ಉದರದಲ್ಲಿ ಮಾಂಸ ಧರಿಸಿತು. ಆ ದೇಹ ಕೊಟ್ಟಿದ್ಯಾರು? ದೇಹ ಕೊಟ್ಟಿದ್ದ ದೇವರು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿದೆ, ನನಗೊಂದು ದೇಹವನ್ನು ನೀನು ಕೊಟ್ಟೆ, ನಾನು ಬಂದೆ ಭೂಮಿಗೆ ನಿನ್ನ ಇಚ್ಛೆ ನೆರವೇರಿಸಲಿಕ್ಕೆ ಅಂತ ಯೇಸು ಕ್ರಿಸ್ತರೇ ಸ್ವತಃ ಪ್ರಾರ್ಥನೆಯಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ಇಟ್ ಈಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ವಾಕ್ಯ ಮಾಂಸ ಧರಿಸಿದ್ದು, ವಾಕ್ಯ ಯಾರು? ದೇವರು. ಅದೇ ರೀತಿಯಲ್ಲಿ ಮರಿಯಳನ್ನು ಆರಿಸ್ಕೊಂಡಿದ್ಯಾರು? ಮರಿಯಳಿಗೆ ಕೃಪೆ ಕೊಟ್ಟಿದ್ಯಾರು? ಮರಿಯಳ ಉದರದಲ್ಲಿ ಪರಿಶುದ್ಧಾತ್ಮರು ಚಲಿಸುವಂತೆ ಮಾಡಿದ್ಯಾರು? ದೇವರು. ಎಲ್ಲ ಯಾರು ವರ್ಕ್ ಹಾಗಾದ್ರೆ? ದೇವರದೇ. ದೇವರು ಆಕೆಯನ್ನು ಖಂಡಿತ ಉಪಯೋಗಿಸಿದ್ದಾರೆ, ನಿಮ್ಮನ್ನು ಉಪಯೋಗಿಸಿದ್ದಾರೆ, ಅವರ ಮಹಿಮಾ ಕಾರ್ಯಕ್ಕೋಸ್ಕರ, ಅವರ ಶುಭ ಸಂದೇಶ ಕಾರ್ಯಕ್ಕೋಸ್ಕರ, ಅದನ್ನು ಪ್ರಚಾರ ಮಾಡಲಿಕ್ಕೋಸ್ಕರ, ಆ ರಕ್ಷಣೆಯ ಸಂದೇಶವನ್ನು ಅನೇಕ ಕಡೆಗಳಲ್ಲಿ ತಲುಪಿಸ್ಲಿಕ್ಕೋಸ್ಕರ. ಅದರಿಂದ ಈ ರೀತಿ ಕಲಬೆರಕೆಗಳು ಅನೇಕ ಕಡೆಗಳಲ್ಲಿ ನಡೀತಾ ಇದೆ. ಯೇಸು ಸ್ವಾಮಿ ಮರಿಯಳ ಹೊಟ್ಟೆಯಲ್ಲಿ ಹುಟ್ಟಿದ್ದು ಮಾನುಷಿಕ ಜ್ಞಾನ. ಈಗ ಅಂಬ್ಲಿಕಲ್ ಕಾರ್ಡ್ ಇರುತ್ತೆ, ತಾಯಿ ಮಗು ಒಟ್ಟಿಗೆ ಇರುವಾಗ ಒಂದು ಏನು ಬಳ್ಳಿ ಅಂತಾರೆ, ಕರಳು ಬಳ್ಳಿ. ಈಗ ಕರಳು ಬಳ್ಳಿ ಮುಖಾಂತರ ಯಾರ್ದು ರಕ್ತ ಬರುತ್ತೆ, ಯಾರ್ದು ಬರುತ್ತೆ? ತಾಯಿದು. ಯಾವ ಬುದ್ಧಿಲಿ ಇದು ಕರೆಕ್ಟ್? ಸೈಂಟಿಫಿಕಲಿ ಇಟ್ ಈಸ್ ಕರೆಕ್ಟ್, ಲಾಜಿಕಲಿ ಕರೆಕ್ಟ್, ಟೆಕ್ನಿಕಲಿ ಕರೆಕ್ಟ್, ಯು ಆರ್ ಕರೆಕ್ಟ್. ಆದರೆ ಒಣ ಎಲುಬುಗಳಿಗೆ ಮತ್ತೆ ಜೀವ ತುಂಬಿದ ದೇವರಿಗೆ ಈ ಕರಳು ಬಳ್ಳಿಯಲ್ಲಿ ಅವ್ರ ಜೀವ ಕಳಿಸಿ ಒಳಗಡೆ ಇರ್ತಾ ಯೇಸು ಕ್ರಿಸ್ತರಿಗೆ ಜೀವ ತುಂಬಲಿಕ್ಕೆ ಆಗೋದಿಲ್ವಾ? ಆಗುತ್ತೆ. ಇದೆಲ್ಲ ಮಾನವ ಕಲ್ಪಿತ ಬೋಧನೆಗಳು. ಅದಕ್ಕೆ ಹೇಳಿದ್ದು, ಮನುಷ್ಯನಾಗಿ ಬಂದ ದೇವರ ಪುತ್ರನನ್ನು ಒಪ್ಪಿಕೊಳ್ಳದೆ ಇರುವವರು ಇದ್ದಾರೆ ಅನೇಕರು. ಯೇಸು ಮನುಷ್ಯನಾಗಿ ಬಂದಿದ್ದು ಮನುಷ್ಯನ ಪವರಿಂದ ಅಲ್ಲ, ಮನುಷ್ಯನ ಯಾವುದೋ ಒಂದು ಮಾನಸಿಕ ಅಥವಾ ಏನು ಪ್ರಯತ್ನದಿಂದ ಅಲ್ಲ, ಮನುಷ್ಯನ ಬ್ಲಡ್ ತಗೊಂಡಲ್ಲ, ಮನುಷ್ಯನ ಫ್ಲೆಶ್ ತಗೊಂಡಲ್ಲ ಬಂದಿರೋದು. ಇಟ್ ಈಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ವಾಕ್ಯನೇ ಹೇಳುತ್ತೆ ನಮಗೆ, ವಾಕ್ಯ ಮಾಂಸ ಧರಿಸಿತು, ವಾಕ್ಯ ಮಾಂಸ ಧರಿಸಿತು. ವರ್ಡ್ ಬಿಕೇಮ್ ಫ್ಲೆಶ್, ವರ್ಡ್ ಬಿಕೇಮ್ ಫ್ಲೆಶ್. ವರ್ಡ್ ಬಿಕೇಮ್ ಫ್ಲೆಶ್ ಮೀನ್ಸ್ ವರ್ಡ್ ಬಿಕೇಮ್ ಹ್ಯೂಮನ್ ಬೀಯಿಂಗ್. ವರ್ಡ್ ಬಿಕೇಮ್ ಹ್ಯೂಮನ್ ಬೀಯಿಂಗ್. ವರ್ಡ್ ಬಿಕೇಮ್ ಹ್ಯೂಮನ್ ಬೀಯಿಂಗ್. ವಾಕ್ಯ ಮನುಷ್ಯರಾದರು, ವಾಕ್ಯ ಜೀವಂತ ಮನುಷ್ಯನಾದರು. ಮನುಷ್ಯ ಅಂದಮೇಲೆ ಶವ ಆದ್ರು ಅಂತ ಅಲ್ಲ ಇರೋದು, ಜೀವ ಇರೋ ಮನುಷ್ಯ. ಕೈ, ಕಾಲು, ಕಣ್ಣು, ಕಿವಿ, ರಕ್ತನಾಳ ಎಲ್ಲ ಇದೆ. ನೀವು ಮನುಷ್ಯ ಬುದ್ಧಿಯಲ್ಲಿ ಯೋಚನೆ ಮಾಡಿದ್ರೆ ಈ ಸಾಲ್ವೇಷನ್ ಅರ್ಥ ಆಗಲ್ಲ, ಕನ್ಫ್ಯೂಷನ್ ಆಗುತ್ತೆ. ನೋಡಿ, ನಿಮಗೆ ಕ್ಲಾರಿಟಿ ಇಲ್ಲ. ಈಗ ನೀವು ಹೆಂಗೆ ಈ ರಕ್ಷಣೆ ಸಂದೇಶ ಸಾರ್ತೀರಾ? ಈಗ ಮುಂದೆ ಹೋದವನು ಹಿಂದೆ ಕರ್ಕೊಬರ್ತೀರಿ ನೀವೀಗ ವಾಪಸ್. ಕ್ಲಿಯರ್ ಇದೆಯಾ ಈ ವಿಷಯದಲ್ಲಿ? ಸುಮ್ಮನೆ ನಾನು ಹೇಳಿದ್ದಕ್ಕೆ ನೀವು ಎಸ್ ಹೇಳ್ತಾ ಇದ್ದಾರೆ, ನಿಮಗೆ ಒಂದು ಕನ್ವಿಕ್ಷನ್ ಇದೆಯಾ? ಗ್ಯಾರಂಟಿ ಇದೆಯಾ? ನಾಳೆ ಯಾರಾದ್ರೂ ಅಡ್ಡ ಹಾಕಿ ನಿಮಗೆ ಕೇಳಿದ್ರೆ ಅದು ಹೆಂಗೆ ನಿಮ್ಗೆ ಗ್ಯಾರಂಟಿ ಇದೆ ಹೇಳು ಕೇಳಿದ್ರೆ ಯಾವ ವಾಕ್ಯ ಹೇಳ್ತಿರೋ ದೇವರಿಗೆ ಗೊತ್ತು. ಶುಭ ಸಂದೇಶ ಅಂದ್ರೆ ಏನು? ಇದೆ. ಗಾಸ್ಪೆಲ್ ಇಸ್ ಓನ್ಲಿ ಅಬೌಟ್, ಆಲ್ ಅಬೌಟ್ ಶುಭ ಸಂದೇಶ ಯೇಸುವಿನ ಬಗ್ಗೆ ಇರೋದು ಮಾತ್ರ ಅಲ್ವಾ? ಸೊ ಅದೇ ಸಾಲ್ವೇಷನ್ ಅಲ್ವಾ? ಯೇಸುವಿನ ಬಗ್ಗೆ ಅಂದ್ರೆ ಸಾಲ್ವೇಷನ್. ಈಗ ಈ ಒಂದು ಸಾಲ್ವೇಷನ್ ಮೆಸೇಜ್, ರಕ್ಷಣೆಯ ಸಂದೇಶವನ್ನ ಬೇರೆ ರೀತಿಯಲ್ಲಿ ಸಾರಲಿಕ್ಕೆ ಮತ್ತು ಮಾರ್ಪಡಿಸ್ಲಿಕ್ಕೆ ಪ್ರಯತ್ನ ಆದಿ ಸಭೆಯಿಂದನೇ ಪ್ರಾರಂಭ ಆಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಹೇಳ್ತಾರಲ್ವಾ, ನಾವು ಸಾರಿದ ಈ ಶುಭ ಸಂದೇಶಕ್ಕೆ ವಿರುದ್ಧವಾದ ಸಂದೇಶವನ್ನು ನಾವೇ ಆಗ್ಲಿ, ಸ್ವರ್ಗದಿಂದ ಇಳಿದು ಬಂದ ದೇವರ ದೂತಾನೇ ಆಗ್ಲಿ, ಯಾರೇ ಸಾರಿದ್ರು ಅವ್ರೇನಾಗ್ಲಿ. ಹಾಗಾದ್ರೆ ಈ ಬೈಬಲ್ನಲ್ಲಿ ಅಪಸ್ತೋಲರು ಬೋಧನೆ ಮಾಡಿದ ಶುಭ ಸಂದೇಶಕ್ಕೆ, ಕ್ರಿಸ್ತ ಯೇಸುವಿನ ನೈಜ ಶುಭ ಸಂದೇಶಕ್ಕೆ, ರಕ್ಷಣೆಯ ಸಂದೇಶಕ್ಕೆ ಇವತ್ತು ಕಲಬೆರಕೆ ಕಾರ್ಯಗಳು ನಡೀತಾ ಇದೆಯಾ? ಹೆಚ್ಚು ನಡೀತಾ ಇರೋದೇ ಆ ವಿಷಯದಲ್ಲಿ. ಇವತ್ತು ದೊಡ್ಡ ಕಾಂಟ್ರವರ್ಸಿ ನಡೀತಾ ಇರೋದೇ ಆ ವಿಷಯದಲ್ಲಿ. ಸೈತಾನನಿಗೆ ನೋಡಿ ಬೇರೆ ಎಲ್ಲೂ ಕೈ ಹಾಕ್ಲಿಕ್ಕೆ ಸಿಕ್ಕಿಲ್ಲ, ಅಲ್ಲೇ ಸಿಕ್ಕಿರೋದು ಈ ಸಾಲ್ವೇಷನ್ ವಿಷಯದಲ್ಲಿ.
ಯಾಕಂದ್ರೆ ಅವನಿಗೆ ಗೊತ್ತು, ಈ ಏರಿಯಾದಲ್ಲಿ ಮನುಷ್ಯನ ಒಳಗಡೆ ಅವಿಶ್ವಾಸ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ರೆ ಅವನ ಆತ್ಮರಕ್ಷಣೆ ಆಗೋದಿಲ್ಲ, ಬಾರ್ನ್ ಅಗೇನ್ ಆಗಲ್ಲ. ಅವನು ಹೊಸ ಒಂದು ಜನ್ಮ, ನೂತನ ಜನ್ಮ ಪಡ್ಕೊಂಡು ದೇವರ ಮಗನಾಗಿ ದೇವರ ಸೇವೆ ಮಾಡ್ಕೊಂಡು ಬದುಕಲಿಕ್ಕೆ ಅವನಿಗೆ ಆಗೋದಿಲ್ಲ ಅನ್ನೋದು ಪಿಶಾಚಿಗೆ ಗೊತ್ತು. ಆದ್ರಿಂದ ಆ ವಿಷಯದಲ್ಲೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ 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 ಕನ್ಫ್ಯೂಷನ್ ಮುಖಾಂತರ ನಮ್ಮಲ್ಲ ಫೇತೇ ಬಾರದೆ ಇದ್ದಾಗ ಮಾಡ್ತಾನೆ. ಯಾಕಂದ್ರೆ ಬೈಬಲ್ ಹೇಳುತ್ತೆ, ಇವರು ವಿಶ್ವಾಸಿಸುವುದಿಲ್ಲ, ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವಾದ ಸೈತಾನನು ಇವರ ಮನಸ್ಸನ್ನ ಮಂಕು ಮಾಡಿಬಿಟ್ಟಿದೆ. ಅದರಿಂದ ನೀವೇ ಮಂಕಲ್ಲಿರಬೇಡಿ. ನೀವು ಮಂಕಲ್ಲಿ ಇಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ ಗೊತ್ತಾ? ಮಾತೆ ಮರಿಯಳು ಯಾವ ರೀತಿ ಯೇಸುವನ್ನ ಅನುಭವಿಸಿದ್ಲು ತನ್ನ ಉದರದಲ್ಲಿ, ಆ ಸಾಲ್ವೇಷನ್, ದಟ್ ಜಾಯ್ ಆಫ್ ಸಾಲ್ವೇಷನ್ ಅನುಭವಿಸಿದ ತಕ್ಷಣ ಮಾತೆ ಮರಿಯಳು ಮನೇಲಿ ಕೂತ್ಕೊಳ್ಳಿಲ್ಲ. ಶಿ ರ್ಯಾನ್ ಟು Elizabeth, her aunt. She was very far. ತುಂಬ ದೂರದಲ್ಲಿದ್ದ ಆಕೆಯ ಚಿಕ್ಕಮ್ಮ, ಆಂಟಿ, ಯಾರು ಎಲಿಜಬೆತ್ ಅಮ್ಮನ ಬಳಿಗೆ ಓಡಿ ಹೋಗಿ ಈ ಒಂದು ಸಾಲ್ವೇಷನ್ ಜಾಯ್ನ ಶೇರ್ ಮಾಡ್ತಾರೆ. ನಮಗೆ ನಿಜವಾಗ್ಲೂ ಆ ಸಾಲ್ವೇಷನ್ ಅದೊಂದು ರೆವಲೇಷನ್ ಆಗಿ ಬಂದ್ರೆ, ಸಾಲ್ವೇಷನ್ ಮಸ್ಟ್ ಬಿಕಮ್ ರೆವಲೇಷನ್ ಆಗ್ಬೇಕಾಯ್ತಾ? ಇಫ್ ಇಟ್ ಇಸ್ ರೆವಲೇಷನ್ ಟು ಯು, ಯು ಕೆನಾಟ್ ಕೀಪ್ ಕ್ವೈಟ್, ಯು ವಿಲ್ ರನ್ ಲೈಕ್ ಮದರ್ ಮೇರಿ. ಮತ್ತೆ ಮರಿಯಳು ಯಾವ ರೀತಿ ಓಡಿ ಹೋದ್ರು ಆ ಸಂದೇಶವನ್ನು ತಲುಪಿಸ್ಲಿಕ್ಕೆ, ರಕ್ಷಕನ ಅಥವಾ ರಕ್ಷಣೆಯ ಸಂದೇಶವನ್ನು ತಲುಪಿಸ್ಲಿಕ್ಕೆ ನೀವು ಓಡ್ತೀರಿ. ನಾವು ನಿಮಗೆ ಎಷ್ಟು ಹೇಳಿದ್ರು ನಿಮಗೆ ಓಡಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ, ಇಟ್ ಈಸ್ ನಾಟ್ ಎ ರೆವಲೇಷನ್ ಫಾರ್ ಯು, ಇಟ್ಸ್ ಓನ್ಲಿ ಇನ್ಫಾರ್ಮೇಶನ್ ಫಾರ್ ಯು. ರಕ್ಷಣೆ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಷ್ಟೇ, ರೆವಲೇಷನ್ ಸಿಕ್ಕಿಲ್ಲ. ಇದು ರೆವಲೇಷನ್ ಆದಾಗ ಖಂಡಿತವಾಗ್ಲೂ ನಿಮಗೆ ಕನ್ಫರ್ಮ್ ಆಗುತ್ತೆ, ನೀವು ಓಡದೆ ಇರೋಕ್ಕಾಗೋದೇ ಇಲ್ಲ. ಯಾಕೆಂದ್ರೆ ನಿಮಗೆ ಅಲ್ಲಿ ಆಗುವ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ? ಇಟರ್ನಲ್ ಲೈಫ್. ಯು ವಿಲ್ ಓವರ್ಕಮ್ ಡೆತ್. ನೀವು ಮರಣವನ್ನು ಓವರ್ಕಮ್ ಮಾಡಿದವರಾಗ್ತೀರಿ, ಮೃತ್ಯುಂಜಯರಾಗ್ತೀರಿ. ಆ ಮೃತ್ಯುವಿನ ಭಯ ನಿಮ್ಮಿಂದ ಬಿಟ್ಟು ಹೋಗುತ್ತೆ, ಮರಣದ ಭಯ ನಿಮ್ಮಿಂದ ಬಿಟ್ಟು ಹೋಗುತ್ತೆ. ಯಾಕೆ ಬಿಟ್ಟು ಹೋಗುತ್ತೆ ಅಂದ್ರೆ, ಇಟರ್ನಲ್ ಲೈಫ್ಗೆ ನೀವು ಕನೆಕ್ಟ್ ಆಗ್ತೀರಿ. ಮರಣವಿಲ್ಲದ ಒಂದು ಜೀವನಕ್ಕೆ ನೀವು ಕನೆಕ್ಟ್ ಆಗ್ತೀರಿ. ಮತ್ತೆ ಮರಣ ಎಲ್ಲಿ ಬಂತು? ನಿನ್ ಕಾಲ್ ಕೆಳಗಡೆ ಬಂತು. ಸೊ ಯು ವಿಲ್ ರನ್ ಅಂಡ್ ಪ್ರೊಕ್ಲೈಮ್ ದಿಸ್ ಗಾಸ್ಪಲ್ ಟು ಆಲ್ ಪೀಪಲ್ ವಿತೌಟ್ ಫಿಯರ್. ಈಗ ಭಯದಲ್ಲಿ ನಮ್ಮನ್ನು ಕಟ್ಟಿ ಹಾಕಿದ್ದು ಯಾವುದು ಅಂದ್ರೆ, ಯಾವ ಭಯ? ಮರಣ ಭಯ. ಮರಣ ಭಯ ಕಟ್ಟಿ ಹಾಕಿ ಕೂರಿಸಿದೆ ನಮ್ಮನ್ನ. ಯಾವಾಗ ಈ ಸಾಲ್ವೇಷನ್ ಒಬ್ಬ ಮನುಷ್ಯನಿಗೆ ರೆವಲೇಷನ್ ಆಗುತ್ತೋ, ಪ್ರಕಟಣೆ ಆಗುತ್ತೋ, ಕನ್ವಿಕ್ಟ್ ಆಗುತ್ತೋ, ಹೋಯ್ತು ಮರಣ ಭಯ. ಯಾಕೆ ಮರಣ ಭಯ ಹೋಯ್ತು ಅಂದ್ರೆ, ಮರಣವಿಲ್ಲದ ಜೀವನ ಸಿಕ್ತು, ಅದಕ್ಕೆ ಮರಣ ಭಯ ಹೋಯ್ತು. ಭಿಕ್ಷೆ ಬೇಡೋದು ಯಾಕೆ ಬಿಟ್ಟೆ ಅಂತ ಕೇಳಿದ್ರೆ, ಭಿಕ್ಷೆ ಬೇಡೋದು ಯಾಕೆ ಬಿಟ್ಟೆ ಅಂದ್ರೆ, ಈಗ ನಾನು ಅರಸನ ಮನೆ ಒಳಗಡೆ ರಾಜಭೋಜನ ಊಟ ಮಾಡ್ತಾ ಇದ್ದೀನಿ, ಅದಕ್ಕೆ ಭಿಕ್ಷೆ ಯಾಕೆ ಬೇಡ್ಬೇಕು ನಾನು? ಅದಕ್ಕೆ ಭಿಕ್ಷೆ ಪಾತ್ರನ ಬಿಸಾಡ್ದೆ. ಸಿಂಪಲ್. ಮರಣ ಭಯ ಯಾರಿಗೆ? ರಕ್ಷಣೆಯ ರೆವಲೇಷನ್ ಇಲ್ಲದವನಿಗೆ ಮರಣ ಭಯ, ಲೋಕ ಭಯ, ಮನುಷ್ಯರ ಭಯ, ಧರ್ಮದ ಭಯ, ಅಧಿಕಾರಿಗಳ ಭಯ, ಅವ್ರ ಭಯ, ಇವ್ರ ಭಯ, ಸೈತಾನನ ಭಯ, ಎಲ್ಲ ಭಯ ಇರುತ್ತೆ. ನಿನ್ನೊಳಗಡೆ ಇರುವ ಆತ್ಮ ಭಯದ ಆತ್ಮ ಅಲ್ಲ. ನಿನ್ನೊಳಗಡೆ ಕೊಟ್ಟಿರೋದು ಪುತ್ರನ ಆತ್ಮ. ಚಪ್ಪಾಳೆ ಬೇಡ, ಬೇಡ. ಪುತ್ರನ ಆತ್ಮ ಆಗಿದ್ರೆ ನೀ ಚಪ್ಪಾಳೆ ಹೊಡಿಯಲ್ಲ, ನೀ ಬದುಕ್ತೀರಿ. ನಿಮ್ ಚಪ್ಪಾಳೆ ಬೇಕಾಗಿಲ್ಲ. ಚಪ್ಪಾಳೆಯಿಂದ ಏನು ಪ್ರಯೋಜನ ಇಲ್ಲ. ಚಪ್ಪಾಳೆಯಿಂದ ನಾನು ಎನ್ಕರೇಜ್ಡ್ ಆಗ್ಬೋದು. ಸಮ್ಟೈಮ್ಸ್ ಇಟ್ ಈಸ್ ನೀಡೆಡ್. ಸೊ ಯು ಮಸ್ಟ್ ಕ್ಲಾಪ್ ಅಂಡ್ ಎನ್ಕರೇಜ್ ಮೀ. ನಾವು ನೋ ನೀಡ್. Now you encourage yourself in the Lord. Clap for yourself and work for the Lord. If you got a revelation, clap within yourself and run like Mother Mary and proclaim that gospel without fear. ಅವರು ಹಾಗೆ ಅನ್ಕೊಂಡ್ರೆ, ಅವ್ರು ಹೀಗೆ ಮಾಡಿದ್ರೆ ಅದು ಅವ್ರ ಬಿಸ್ನೆಸ್, ಅವರು ಏನೋ ಮಾಡಲಿ. ನೀನು ಮೃತ್ಯುವನ್ನು ದಾಟಿ ಆಯ್ತಲ್ವಾ, ಇನ್ಯಾವುದಕ್ಕೆ ಹೆದರಿಕೆ? ಪ್ರಶಾಂತ್ ಬ್ರದರ್, ಯಾವುದಕ್ಕೆ ಹೆದರಿಕೆ ಹೇಳಿ? ನಿಮ್ಮ ಭಯ ಯಾವ ವಿಷಯದಲ್ಲಿ ಹೇಳಿ? ಪರಿಹಾರ ಕೊಡುವ. ಪರಿಹಾರ ಇಷ್ಟೇ, ಯು ಮಸ್ಟ್ ಬಿ ಬಾರ್ನ್ ಅಗೇನ್. ಹೊಸದಾಗಿ ಹುಟ್ಟಬೇಕು, ರಕ್ಷಣೆ ಪಡ್ಕೋಬೇಕು. ರಕ್ಷಣೆ ಬಗ್ಗೆ ನಾಲೆಜ್ ಪಡ್ಕೊಳ್ಳೋದಲ್ಲ, ರಕ್ಷಣೆ, ಆ ರಕ್ಷಕ ಯೇಸು.
ಸಾಲ್ವೇಷನ್ ಅನ್ನೋದಕ್ಕೆ ತುಂಬ ಪವರ್ ಇದೆ. ಇವತ್ತು ಸಾಲ್ವೇಷನ್ ಒಂಥರ ಚೀಪ್ ಐಟಮ್ ಥರ ಆಗೋಗ್ಬಿಟ್ಟಿದೆ, ನಾವು ಮಾಡಿಬಿಟ್ಟಿದ್ವಿ. ಬಟ್ ಇಟ್ ಈಸ್ ನಾಟ್ ಚೀಪ್. ವಿ ಮೇಡ್ ಇಟ್ ಲೈಕ್ ದಟ್. ನೀನು ನೀರಲ್ಲಿ ಮುಳುಗಿ ಸ್ನಾನ ತಗೊಂಡ್ಬಿಟ್ರೆ ನೀನು ಸಾಲ್ವೇಷನ್ ಆದೆ. ನೀನು ಈ ಪ್ರಾರ್ಥನೆ ಹೇಳಿ ಒಂದು ದೀಕ್ಷಾ ಸ್ನಾನ ಪಡ್ಕೊಬಿಟ್ರೆ ಸಾಲ್ವೇಷನ್ ಮುಗಿದೋಯ್ತು. ಇದೆಲ್ಲ ಅವನ ಒಂದು ಕುತಂತ್ರಗಳು, ಪಿಶಾಚಿಯ ಕುತಂತ್ರಗಳು. ಸಾಲ್ವೇಷನ್ ಆಗ್ಬೇಕಾದ್ರೆ ರಕ್ಷಕ ಒಳಗಡೆ ಬರಬೇಕು. ಯೇಸು ನಿನ್ನ ಒಳಗಡೆ ಪ್ರಕಟವಾಗಬೇಕು. ಪರಿಶುದ್ಧಾತ್ಮ ನಿನ್ನ ಒಳಗಡೆ ಸ್ವೀಕಾರ ಆಗಬೇಕು. ಹೋಲಿ ಸ್ಪಿರಿಟ್ ನಿನ್ನಲ್ಲಿಗೆ ಬಂದಾಗ ಪವಿತ್ರಾತ್ಮನಿಗೆ ಶಕ್ತಿ ಇಲ್ಲ ಅನ್ಕೊಂಡಿದ್ದೀರಾ? ಶಕ್ತಿ ಇದೆಯೋ ಇಲ್ವೋ? ಬಲ ಇದೆಯೋ ಇಲ್ವೋ? ಮತ್ತೆ ಬೈಬಲ್ ಹೇಳುತ್ತೆ, ನಾವು ಪಡೆದಂಥ ಪರಿಶುದ್ಧಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡೋದಿಲ್ಲ, ಗುಲಾಮರನ್ನಾಗಿ ಮಾಡೋದಿಲ್ಲ, ಭಯಭೀತರನ್ನಾಗಿ ಮಾಡೋದಿಲ್ಲ ಅಂತ. ಹೌದಾ? ಹಾಗಾದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಇವತ್ತು? ಚೆಕ್ ಯೋರ್ ಸೆಲ್ಫ್ ಥ್ರೂ ದ ವರ್ಡ್ ಆಫ್ ಗಾಡ್, ಸ್ಟ್ಯಾಂಡಿಂಗ್ ಬಿಫೋರ್ ದ ಸ್ಪಿರಿಚುವಲ್ ಮಿರರ್, ವೆದರ್ ಯು ಆರ್ ಸೇವ್ಡ್ ಆರ್ ನಾಟ್, ವೆದರ್ ಯು ಆರ್ ಬಾರ್ನ್ ಅಗೇನ್ ಆರ್ ನಾಟ್. ನೀವು ಹೊಸದಾಗಿ ಹುಟ್ಟಿದ್ದೀರಾ, ನೀವು ರಕ್ಷಣೆ ಹೊಂದಿದ್ದೀರಾ ಎಂಬುದನ್ನು ದೇವರ ವಾಕ್ಯ ಎಂಬ ಆತ್ಮಿಕ ಕನ್ನಡಿಯ ಮುಂದೆ ನಿಂತ್ಕೊಂಡು ನಿಮ್ಮನ್ನೇ ನೀವು ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಳ್ಳಿ. ಸುಮ್ಮನೆ ಸ್ವಲ್ಪ ಏನೋ ವಾಕ್ಯ ಗೊತ್ತು, ಪ್ರಾರ್ಥನೆ ಗೊತ್ತು, ಏನೋ ಆತ್ಮಿಕ ಕೆಲವೊಂದು ಅನುಭವಗಳು ನಮಗೆ ಆಗಿದೆ ಅಂತ ಹೇಳಿಬಿಟ್ಟು ಬಾರ್ನ್ ಅಗೇನ್ ಅಂತ ತಿಳ್ಕೊಬೇಡಿ. ಸೊ ಅದರಿಂದ ಆ ವಿಷಯದಲ್ಲಿ ನಮಗೆ ಒಂದು ಕ್ಲಾರಿಟಿ ಬೇಕು. ಸದ್ಯಕ್ಕೆ ಇಷ್ಟು ಕ್ಲಿಯರ್ ಆಗಿದೆಯಾ? ಈಗ ಹೇಳಿದ ವಿಷಯದಲ್ಲಿ ಕ್ಲಾರಿಟಿ ಆಗಿದೆಯಾ? ಓಕೆ, ಇನ್ನು ನಾವು ಕಲಿಯೋಣ ಮುಂದಕ್ಕೆ. ನಾನು ನಿಮಗೆ ಯಾಕೆ ಹೇಳಿದೆ ಅಂದರೆ, ನಿಮಗೆ ವಿಷಯದಲ್ಲಿ ಕ್ಲಾರಿಟಿ ಬೇಕು. ಈಗ ಇದನ್ನೆಲ್ಲ ತಗೊಂಡೋಗಿ ನೀವು ಹೊಸದಾಗಿ ಒಬ್ಬ ವಿಶ್ವಾಸಕ್ಕೆ ಬರುವವನಿಗೆ ನೀವು ಇದೆಲ್ಲ ಹೇಳಲಿಕ್ಕೆ ಹೋದ್ರೆ ಅವನಿಗೆ ಒಂದೇ ಸರಿ ಎಲ್ಲ ಅರ್ಥ ಆಗೋದಿಲ್ಲ. ಬಟ್ ದಿಸ್ ಇಸ್ ಫಾರ್ ಯು. ಆಲ್ರೆಡಿ ಯು ಆರ್ ಇನ್ ದ ಮಿನಿಸ್ಟ್ರಿ. ಯಾಕೆ ಮಿನಿಸ್ಟ್ರಿಯಲ್ಲಿ ಇದ್ದೀರಿ? ಏನು ಮಿನಿಸ್ಟ್ರಿ ಮಾಡ್ತೀರಿ? ದಿಸ್ ಈಸ್ ಯುವರ್ ಮಿನಿಸ್ಟ್ರಿ. ಮಿನಿಸ್ಟ್ರಿ ಆಫ್ proclaiming the kingdom of God, the gospel, the message of salvation. That is the ministry. ಮಿನಿಸ್ಟ್ರಿ ಅಂದರೆ ಇಲ್ಲಿ ಸ್ಟೇಜ್ ಮೇಲೆ ಮಾಡೋ ಈ ಕಾರಿಸ್ಮ್ಯಾಟಿಕ್ ಶೈಲಿಯ ಕಾರ್ಯಗಳಲ್ಲ. ಇದಲ್ಲ ಮಿನಿಸ್ಟ್ರಿ. ನಿಜವಾದ ಮಿನಿಸ್ಟ್ರಿ ಅದು. ಗೋ ಆ್ಯಂಡ್ ಪ್ರೊಕ್ಲೈಮ್ ದ ಗಾಸ್ಪಲ್. ಸೊ ಸಾಲ್ವೇಷನ್ ಅಟ್ಯಾಕ್ ಮಾಡಲಿಕ್ಕೆ ಯಾರಿಗೂ ಬಿಡಬಾರ್ದು ನೀವು, ಆಯ್ತಾ? ನಿಮ್ಮನ್ನು ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಪರವಾಗಿಲ್ಲ, ಬಿಟ್ಬಿಡಿ. ಆದರೆ ಸಾಲ್ವೇಷನ್ ಅಟ್ಯಾಕ್ ಮಾಡಲಿಕ್ಕೆ ಬಿಡಬಾರದು. ಸಾಲ್ವೇಷನ್ ಕಂಪ್ಲೀಟ್ ಆಗಿ ಯಾರು ವರ್ಕ್? ಅದು ಯೇಸು ಸ್ವಾಮಿಯ ಕಾರ್ಯ. ಅದೇ ಪೂರ್ತಿ ಅವರದೇ ಕಾರ್ಯ. ಇದ್ರ ಬಗ್ಗೆ ಇನ್ನೂ ಹೇಳಲಿಕ್ಕಿದೆ, ಬೇಡ, ಸಾಕು. ಓಕೆ. ಯಾಕೆಂದರೆ ನಾವು ಕೊಯ್ನೋನಿಯಾ 1 ರಿಟ್ರೀಟಲ್ಲಿ ಕಲಿತ ಹಾಗೆ 3 ಸ್ಟೇಜಸ್ ಆಫ್ ಸಾಲ್ವೇಷನ್ ಇದೆ, 3 ಹಂತಗಳಿದೆ ರಕ್ಷಣೆಯಲ್ಲಿ, ಅಲ್ವಾ? ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್, ಗ್ಲೋರಿಫಿಕೇಶನ್. ಸೊ ಇದು 3 ಸೇರಿದ್ರು ಈ 3 ಏರಿಯಾದಲ್ಲೂ ಅಥವಾ ಸ್ಟೇಜಸ್ಸಲ್ಲೂ ನಾವು ನೋಡುವಾಗ ಕಂಪ್ಲೀಟ್ಲಿ ದ ವರ್ಕ್ ಆಫ್ ಗಾಡ್. ಅಲ್ಲಿ ಯಾವುದು ಮನುಷ್ಯನ ಕಾರ್ಯ ಏನಿಲ್ಲ. ಸೊ ಅದಕ್ಕೆ ಆ ಏರಿಯಾದಲ್ಲೂ ನಮಗೆ ಕ್ಲಾರಿಟಿ ಬೇಕು. ನೀವು ಹೆಚ್ಚು ಸ್ವಲ್ಪ ಸ್ಟಡಿ ಮಾಡಿ, ಆ ಕ್ಲಾಸುಗಳಿದ್ದರೆ ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ, ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ರಕ್ಷಣೆ ವಿಷಯದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್, ಕ್ರಿಸ್ಟಲ್ ಕ್ಲಿಯರ್ ಪಿಕ್ಚರ್ ನಿಮ್ಮ ಮೈಂಡಲ್ಲಿ ಯಾವತ್ತೂ ಇರಬೇಕು, ನಿಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು. ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಇರಬಾರ್ದು. ಇಸ್ ಇಟ್ ಕ್ಲಿಯರ್ ಫಾರ್ ಯು? ಓಕೆ. ಅದಾದಮೇಲೆ ನೆಕ್ಸ್ಟ್ ನಾವೆಲ್ಲಿಗೆ ಬರ್ತೀವಿ? ಅದರ ಮುಖಾಂತರ ಬಾರ್ನ್ ಅಗೇನ್, ಹೊಸ ಒಂದು ಜನ್ಮವನ್ನು ಪಡ್ಕೊಳ್ತೀವಿ. ಸೊ ಬಾರ್ನ್ ಅಗೇನ್ ಅಂದರೆ ಏನು, ಯಾವ ರೀತಿಯಲ್ಲಿ ಆಗೋದು, ಅದು ನೀವು ಎಕ್ಸ್ಪ್ಲೇನ್ ಮಾಡ್ತೀರಿ. ಬಾರ್ನ್ ಅಗೇನ್ ಆಗಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋ ಸಂದೇಶ ಯಾವುದು? ಇದೇ ಶುಭ ಸಂದೇಶ, ರಕ್ಷಣೆಯ ಸಂದೇಶ. ಇದರ ಮುಖಾಂತರ ನಾವು ಬಾರ್ನ್ ಅಗೇನ್ ಆಗ್ತೀವಿ. ಬಾರ್ನ್ ಅಗೇನ್ ಆಗ್ಬೇಕಂದ್ರೆ ವಿ ಆರ್ ಡೆಡ್ ಆದಂತಾನೆ ಬಾರ್ನ್ ಆಗೋದು. ಸೊ ಎಲ್ಲಿ ಡೆಡ್ ಆದ್ವಿ? ಇನ್ ಆಡಮ್, ಇನ್ ಸ್ಪಿರಿಟ್ we are dead. When we came in Christ, we are alive. ಹೊಸ ಜನ್ಮ ಪಡ್ಕೊಂಡ್ವಿ ಯೇಸು ಕ್ರಿಸ್ತನಲ್ಲಿ ಒಂದಾದಾಗ. ದಿಸ್ ಇಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ಇದು ಕನ್ವಿನ್ಸ್ ಆಗಬೇಕು ಒಬ್ಬರಿಗೆ.
ಅರ್ಥ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಒಂದು ಪಾಯಿಂಟ್ ಹೇಳಲಿಕ್ಕೆ ಬೇಕು. 2 ತಿಮೋಥಿ ಚಾಪ್ಟರ್ 4 1-5 ಇರೋ ವಾಕ್ಯ. ಯಾಕೆಂದ್ರೆ ಇತ್ತೀಚೆಗೆ ತುಂಬ ತಪ್ಪಾದ ಬೋಧನೆಗಳು, ಇಷ್ಟ ಬಂದ ಹಾಗೆ ಬೋಧನೆಗಳು, ಬೈಬಲ್ಗೆ ವಿರುದ್ಧವಾದ ಅನೇಕ ಬೋಧನೆಗಳು ಇವತ್ತು ನಡೀತಾ ಇದೆ. ಮುಂಬರುವ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳಿಗೆ ಬಲಿಬಿದ್ದು ದುರಾತ್ಮಗಳ ದುರುಪದೇಶಗಳಿಗೆ ಕಿವಿಗೊಟ್ಟು ವಿಶ್ವಾಸ ಭ್ರಷ್ಟರಾಗುವರೆಂದು ಪವಿತ್ರಾತ್ಮ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕಪಟಿಗಳು ದುರ್ಬೋಧನೆಗಳನ್ನು ಪಸರಿಸುತ್ತಾರೆ. ಬರೆ ಹಾಕಿದ ಚರ್ಮದಂತೆ ಅವರ ಮನಸ್ಸಾಕ್ಷಿಯು ಸುಟ್ಟು ಹೋಗಿದೆ. ಮದುವೆಯಾಗಬಾರದು, ಇಂತಿಂಥ ಆಹಾರವನ್ನು ಸೇವಿಸಬಾರದು ಎಂದು ಬೋಧಿಸುತ್ತಾರೆ. ಆದರೆ ಸತ್ಯವನ್ನು ಅರಿತು ಯಾರು ವಿಶ್ವಾಸಿಗಳಾಗಿದ್ದಾರೋ ಅಂಥವರು ಎಲ್ಲ ಆಹಾರ ಪದಾರ್ಥಗಳನ್ನು ಕೃತಜ್ಞತಾ ಸ್ತುತಿಯೊಡನೆ ಸೇವಿಸಲೆಂದೇ ದೇವರು ಅವುಗಳನ್ನು ಸೃಷ್ಟಿಸಿದ್ದಾರೆ. ದೇವರು ಸೃಷ್ಟಿಸಿದ್ದೆಲ್ಲವೂ ಒಳ್ಳೆಯದೇ. ಓಕೆ, ಆಹಾರದ ವಿಷಯದಲ್ಲಿ ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನೌ ದ ಸ್ಪಿರಿಟ್ ಎಕ್ಸ್ಪ್ರೆಸ್ಲಿ ಸೇಸ್ ದಟ್ ಇನ್ ಲೇಟರ್ ಟೈಮ್ಸ್ ಸಮ್ ವಿಲ್ ರಿನೌನ್ಸ್ ದ ಫೇತ್ by paying attention to deceitful spirits and teachings of demons. ಇದೆಯಾ? ಎಷ್ಟೊಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ನೋಡಿ. ಓದಿ ಪರವಾಗಿಲ್ಲ. ಕಡೆ ಕಾಲಗಳಲ್ಲಿ, ಮುಂಬರುವ ದಿನಗಳಲ್ಲಿ ಅಂದ್ರೆ ಯಾವ ದಿನಗಳಲ್ಲಿ? ಈ ದಿನಗಳಲ್ಲಿ ಯಾರು ಬರ್ತಾರಂತೆ? ವಂಚಿಸುವ ಆತ್ಮನಿಗೆ ಬಲಿ ಬಿದ್ದ ಅನೇಕ ಬೋಧಕರು ಬರ್ತಾರೆ. ಅವರು ಬೋಧನೆ ಮಾಡ್ತಾರೆ. ಬೋಧನೆ ಮಾಡಿದಾಗ ಏನು ಮಾಡ್ತೀವಿ? ವಿಶ್ವಾಸವನ್ನೇ ತ್ಯಜಿಸಿ ಹೋಗ್ತೀವಿ. ವಿಶ್ವಾಸಿಗಳು ವಿಶ್ವಾಸವನ್ನು ಬಿಟ್ಟು ಅವರ ಬೋಧನೆಗೆ ಒಳಗಾಗ್ತೀವಿ. ಕಡೆ ಕಾಲಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ನಂಬಿಕೆಯಿಂದ ತೊಲಗಿ ಹೋಗುವರೆಂದು ಆತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಓಕೆ, ಅವರು ಕಪಟದಲ್ಲಿ ಸುಳ್ಳಾಡುವವರು, ತಮ್ಮ ಮನಸ್ಸಾಕ್ಷಿಯ ಮೇಲೆ ಕಾಸಿದ ಕಬ್ಬಿಣದಿಂದ ಬರೆ ಹಾಕಲ್ಪಟ್ಟವರೂ ಆಗಿದ್ದು, ಓಕೆ, ಮದುವೆಯಾಗಬಾರದೆಂತಲೂ. ಸಾಕು. ಇಲ್ಲಿ ಮದುವೆ ವಿಷಯ, ಊಟದ ವಿಷಯ, ಅದರ ವಿಷಯ, ಅದೇ ರೀತಿಯಲ್ಲಿ ವಿಶ್ವಾಸಕ್ಕೆ ಸಂಬಂಧಪಟ್ಟ ಇನ್ನೂ ಅನೇಕ ವಿಷಯಗಳನ್ನು ಸ್ವಲ್ಪ ಕೂಡ ನಾಚಿಕೆ ಇಲ್ಲದೆ, ಸ್ವಲ್ಪ ಕೂಡ ಮನಸ್ಸಾಕ್ಷಿ ಕೂಡ ಚುಚ್ಚದೆ ಮಾತಾಡುವಂಥ ಬೋಧನೆಗಳು ಇವತ್ತು ನಡೀತಾ ಇದೆ. ಕೆಲವೊಂದು ಬೋಧನೆಯನ್ನು ಕೇಳಿಸ್ಕೊಳ್ಳುವಾಗ ನಮಗೆ ಅನಿಸುತ್ತೆ, ಇವ್ರಿಗೆ ಮನಸ್ಸಾಕ್ಷಿನೇ ಇಲ್ವಾ, ಇವ್ರ ಮನಸ್ಸಾಕ್ಷಿ ಚುಚ್ಚೋದಿಲ್ವಾ ಈ ರೀತಿ ಹೇಳಲಿಕ್ಕೆ ಅಂತ. ಬೈಬಲ್ ಹೇಳುತ್ತೆ ಆಲ್ರೆಡಿ ಅವ್ರ ಮನಸ್ಸಾಕ್ಷಿ ಹೋಗ್ಬಿಟ್ಟಿದೆ ಅಂತ. ಸಾಲ್ವೇಷನ್ ವಿಷಯದಲ್ಲಿ ಇದು ನಡೀತಾ ಇಲ್ವಾ ಇವತ್ತು? ಏನಾದರೂ ಅವ್ರಿಗೇನೋ ಚುಚ್ಚುತ್ತಾ? ಅಯ್ಯೋ, ಯೇಸು ಕ್ರಿಸ್ತನ ಈ ರಕ್ಷಣಾ ಕಾರ್ಯವನ್ನು ತೆಗೆದುಕೊಂಡೋಗಿ ನಾವು ಎಲ್ಲೆಲ್ಲೋ ಕನೆಕ್ಟ್ ಮಾಡ್ತಾ ಇದ್ದೀವಿ, ಯಾರ್ಯಾರಿಗೋ ಕ್ರೆಡಿಟ್ ಹಾಕ್ತಾ ಇದ್ದೀವಿ, ಇದರದ್ದು ಯಾರ್ಯಾರಿಗೋ ಇದರ ಮಹಿಮೆ ಹೋಗ್ತಾ ಇದೆ ಅಂತ ಏನಾದರೂ ಫೀಲಿಂಗ್ ಇದೆಯಾ? ಏನೂ ಇಲ್ಲ. ರಕ್ಷಣೆಗೆ ಒಂದೇ ದಾರಿ, ಒಂದೇ ನಾಮ ಅಂತ ಬೈಬಲ್ ಅಷ್ಟು ಬಾಯಿ ಪಡ್ಕೊಂಡ್ರು, ಪವಿತ್ರಾತ್ಮ ಅಷ್ಟು ಹೇಳಿದ್ರು ಕೂಡ ರಕ್ಷಣೆಗೆ ಇನ್ನು ಶಾರ್ಟ್ ಕಟ್ ಇದೆ, ಇನ್ನು 100 ದಾರಿ ಇದೆ, ಇನ್ನು 3 ದಾರಿ ಇದೆ, ಅಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ, ಇದು ಮಾಡ್ಬೋದು, ರಕ್ಷಣೆ ಪಡ್ಕೋಬಹುದು ಅಂತ ಮನಸ್ಸಾಕ್ಷಿಗೆ ಏನು ತೊಂದರೆ ಮಾಡ್ಕೊಳ್ಳದೆ ಬೋಧನೆ ಮಾಡುವ ಬೋಧಕರು ಇದಾರಾ? ಇದೇ ಅಂತಿಮ ಕಾಲದ ಪಿಶಾಚಿ ಪೀಡಿತ ಬೋಧಕರು, ದುರ್ಬೋಧಕರು. ನಿಮ್ಗೆ ಕೇಳಿಸ್ಕೊಂಡಾಗ ಆ ಬೋಧನೆ ಒಳ್ಳೆ ಬೋಧನೆ ಅನ್ಸುತ್ತಾ, ದುರ್ಬೋಧನೆ ಅನ್ಸುತ್ತಾ? ಕೇಳಿಸ್ಕೊಳ್ಳಿಕ್ಕೆ ತುಂಬಾ ಒಳ್ಳೆ ಬೋಧನೆ ಅನ್ಸುತ್ತೆ. ಇಂಥ ಬೋಧನೆ ನಮ್ಮ ಚರ್ಚಲ್ಲಿ ಮಾಡ್ತಾ ಇಲ್ಲಲ್ಲಪ್ಪ ಅನ್ಸುತ್ತೆ. ಅಲ್ಲಿ ಇನ್ನೊಂಥರ ಮಾಡ್ತಾ ಇರ್ತಾರೆ ಅಷ್ಟೇನೆ. ಈ ರೀತಿ ದುರ್ಬೋಧನೆಗಳು ಹೆಚ್ಚು ನಡೀತಾ ಇದೆ. ಓಕೆ, ಎನಿವೆ, ನಾನು ಓದ್ಲಿಕ್ಕೆ ಹೇಳಿದ್ದು 2 ತಿಮೋಥಿ 4. ಈ ಕಡೆ ಅವರು ಸುಮಾರು ಅದನ್ನು ಹುಡುಕಿ ಸುಸ್ತಾದ್ರು. ನೀನು ಓದಿದ್ದು ಇನ್ನೊಂದು. ಎನಿವೆ, ಈಗ ಈ ಕಡೆ ಬರುವ. ಇರ್ಲಿ, ಬರೋಗಿಲ್ಲ, ಅದು ಬೇಕು, ಅದಾಯ್ತಲ್ಲ, ಅದು ಬೇಕಿತ್ತು, ಇದು ಬೇಕು. ಅಲ್ಲಿ ಓದ್ಲಿ ಮೈಕಲ್ಲೇ. ಓಕೆ. ಆದದರಿಂದ
ದೇವರ ಮುಂದೆಯೂ ಆತನ ಬರುವಣದಲ್ಲಿ ಮತ್ತು ಆತನ ರಾಜ್ಯದಲ್ಲಿ ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವ ಕರ್ತನಾದ ಯೇಸು ಕ್ರಿಸ್ತನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಓಕೆ. ಪೂರ್ಣ ದೀರ್ಘ ಶಾಂತಿಯಿಂದಲೂ ಉಪದೇಶದಿಂದಲೂ ಖಂಡಿಸು, ಗದರಿಸು, ಎಚ್ಚರಿಸು. ಖಂಡಿಸು, ಗದರಿಸು, ಎಚ್ಚರಿಸು. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ, ಏನ್ ಕಿವಿ ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲವಾದ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯಕ್ಕೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ತಿರುಗಿಕೊಳ್ಳುವರು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಎಚ್ಚರವಾಗಿರು, ಶ್ರಮೆಗಳನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನು ಮಾಡು, ನಿನ್ನ ಸೇವೆಯನ್ನು ಸಂಪೂರ್ಣ ಮಾಡು. ಸಾಕು. ಇಲ್ಲೇನ್ ಹೇಳ್ತಾ ಇದ್ದಾರೆ ಪೌಲರು ತಿಮೋತಿಗೆ? ಮೂರನೇ ವಾಕ್ಯ ಮುಖ್ಯವಾಗಿ, ಫಾರ್ ದ ಟೈಮ್ ಈಸ್ ಕಮಿಂಗ್ ವೆನ್ ಪೀಪಲ್ ವಿಲ್ ನಾಟ್ ಪುಟ್ ಅಪ್ ವಿತ್ ಸೌಂಡ್ ಡಾಕ್ಟ್ರಿನ್, but having itching ears they will accumulate for themselves teachers to suit their own desires, and will turn away from listening to the truth and wander away to myths. ದುಃಖಕರವಾದ ವಿಷಯ, ಕಷ್ಟಕರವಾದ ವಿಷಯ. As for you, always be sober, endure suffering, do the work of an evangelist, carry out your ministry fully. ಜನರು ಈ ರೀತಿ ಹೋಗ್ತಾರೆ. ಇಲ್ಲಿ ಯಾವ ಜನರ ಬಗ್ಗೆ ಹೇಳ್ತಾ ಇರೋದು? ಅನ್ಯ ಜನರಲ್ಲ, ಕ್ರೈಸ್ತ ಸಭೆಯಲ್ಲಿ ಇರ್ತಕ್ಕಂಥ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, ಕ್ರೈಸ್ತರ ಬಗ್ಗೆ ಹೇಳ್ತಾ ಇರೋದು, ಎಚ್ಚರಿಸ್ತಾ ಇರೋದು. ಅವತ್ತು 2000 years ಬ್ಯಾಕ್ ಈ ಎಚ್ಚರಿಕೆ ಮಾತು ಬಂದಿರೋದು. ಅಲ್ಲಿ ಹೇಳ್ತಾರೆ ಮೇಲೆ, ಎಚ್ಚರಿಸು, ಏನೆಲ್ಲ ಮಾಡು ಅಂತ ಹೇಳ್ತಾರೆ. ಕನ್ವಿನ್ಸ್, ರಿಬ್ಯೂಕ್, ಎನ್ಕರೇಜ್. ಎಚ್ಚರಿಸು, ಎಚ್ಚರಿಸು, ಖಂಡಿಸು, ಪ್ರೋತ್ಸಾಹಿಸು ಅಲ್ವಾ? ಈ ಕೆಲಸನ ಮಾಡಬೇಕು. ಯಾರು ಮಾಡಬೇಕು? ಇವಾಂಜಲಿಸ್ಟ್ ಕೆಲಸ ಮಾಡಬೇಕು. ಅಂದ್ರೆ ಇವಾಂಜಲೈಸೇಷನ್ ಕೆಲಸ, ಶುಭ ಸಂದೇಶ ಪ್ರಚಾರ ಕೆಲಸ ಮಾಡಬೇಕು. ಯಾಕೆ ಅಂದ್ರೆ ಅನೇಕ ಜನರು ಸದ್ಬೋಧನೆಯನ್ನು ಸಹಿಸದೆ ಸ್ವೇಚ್ಛಾಚಾರಿಗಳಾಗುವ ಕಾಲವು ಬರುತ್ತದೆ. ಬಂದಾಯ್ತು. ತಮ್ಮ ದುರಿಚ್ಛೆ, ಶರೀರದ ಇಚ್ಛೆ ಯಾವುದು? ಅದು ಬೇಡ ಬಿಡಿ. ಕಣ್ಣಿನ ಕಾಮುಕತನೇ ಒಂಥರ, ನೋಡೋದೆಲ್ಲ ಬೇಕು ನಮ್ಗೆ ಆ ಥರ ಬ್ಯೂಟಿಫುಲ್ ಹೌಸ್ ಬೇಕು. ಅವಾಗ ಇವತ್ತಿನ ಬೋಧನೆ ಯಾವ ಥರ ಇದೆ? ದೇವರು ಯಾರಿಗೋ ಒಬ್ಬರಿಗೆ ಬ್ಯೂಟಿಫುಲ್ ಹೌಸ್ ತೋರಿಸ್ತಾ ಇದ್ದಾರೆ. ಇದು ಈವಿಲ್ ಸ್ಪಿರಿಟಿಗೆ ತೋರಿಸ್ತಾ ಇರೋದು. ಯೇಸು ಸ್ವಾಮಿಗೆ ಬ್ಯೂಟಿಫುಲ್ ಪ್ರಪಂಚ ತೋರಿಸ್ಕೊಟ್ಟಿದ್ದು ಯಾರು? ಅದೇ ಯೇಸು ಸ್ವಾಮಿಗೆ ಈ ಪ್ರಪಂಚದ ಎಲ್ಲ ವೈಭವ, ಬ್ಯೂಟಿ ಎಲ್ಲ ತೋರಿಸಿದ ಅದೇ ಪಿಶಾಚಿ ಅವನ ಏಜೆಂಟ್ಗಳ ಮುಖಾಂತರ ಇವತ್ತು ಕರಿಸ್ಮ್ಯಾಟಿಕ್ ಧ್ಯಾನಗಳು, ಬೋಧನೆಗಳು, ಬೋಧಕರು ಅನ್ನೋರ ಮುಖಾಂತರವಾಗಿ, ಪ್ರವಾದಿಗಳು ಅನ್ನೋದ್ರ ಮುಖಾಂತರವಾಗಿ ಬ್ಯೂಟಿಫುಲ್ ಯಾರ್ದೋ ಒಂದು ಹೆಸರು ಹೇಳ್ತಾರೆ. ಬೇಕಾದ್ರೆ ಇಂಥವ್ರ ಹೆಸರು ಹೇಳಿ ಈ ಹೆಸರಿನ ವ್ಯಕ್ತಿಗೆ ಒಂದು ದೊಡ್ಡ ಮನೆ, 3 ಅಂತಸ್ತಿನ ಮನೆ ತೋರಿಸ್ತಾ ಇದ್ದಾರೆ. ಮನೆ ಕೆಳಗಡೆ ಪಾರ್ಕಿಂಗ್ ಅಲ್ಲಿ 3 ದೊಡ್ಡ ಇಂಪೋರ್ಟೆಡ್ ಕಾರ್ ನಿಂತಿರುವುದಾಗಿ ದೇವರು ತೋರಿಸ್ತಾ ಇದ್ದಾರೆ ಅಂತ ಪ್ರವಾದನೆ. ಅದಕ್ಕೆ ಚಪ್ಪಾಳೆ, ಅದಕ್ಕೆ ಖುಷಿ, ಅದಕ್ಕೆ ಕುಣಿತ. ಮತ್ತು ಅವನಿಗೆ ಹಾಗೆ ಸಿಗುತ್ತೆ ಕೂಡ. ಯಾಕಂದ್ರೆ ಅಲ್ಲಿ ಅವನು ಅಡ್ಡ ಬಿದ್ದು ಆರಾಧನೆ ಮಾಡಿ ಆಯ್ತು. ಈ ಪ್ರವಾದಿಗೆ ಅದನ್ನು ಸ್ವೀಕಾರ ಮಾಡಿ ಆಯ್ತು. ಈಗ ಆ ಪ್ರವಾದನ ಸಂದೇಶ ಕೊಟ್ಟಂತ ದೇವರು ಯಾರು? ಮಿಥ್ಯ ದೈವ, ಸುಳ್ಳು ದೇವನಾದ ಪಿಶಾಚಿ ಇದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾನೆ. ಆಗ ನೆಕ್ಸ್ಟ್ ವೀಕಿಗೆ 2000 ಜನ ಜಾಸ್ತಿ ಆಗ್ತಾರೆ. ಇವತ್ತಿನ ಮೆಜಾರಿಟಿ ಕನ್ವೆನ್ಷನ್ಸ್, ಮೀಟಿಂಗ್ಸ್ಗಳಲ್ಲಿ ಇದು ನಡೀತಾ ಇದೆಯಾ? ಮನುಷ್ಯನ ಆಸೆ, ದುರಾಸೆ, ಲಸ್ಟ್ ಆಫ್ ಮನಿ, ಲಸ್ಟ್ ಆಫ್ ದ ಫ್ಲೆಶ್, ಪ್ರೈಡ್ ಆಫ್ ಲೈಫ್. ಇಲ್ಲಿ ಇಂಡಿಯಾದಲ್ಲಿ ಓದಿದ್ರೆ ಸ್ಟ್ಯಾಂಡರ್ಡ್ ಇಲ್ಲ, ಆದ್ರಿಂದ ಆಸ್ಟ್ರೇಲಿಯಾ ಓದಬೇಕು, ಫಾರಿನ್ನಲ್ಲಿ ಹೋಗಿ ಅಲ್ಲಿ ಡಿಗ್ರಿ ಮಾಡಿಕೊಂಡು ಡಾಕ್ಟರೇಟ್ ಮಾಡಿಕೊಂಡು ವಾಪಸ್ ಇಂಡಿಯಾದಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ಬೇಕು. ಜನರ ಮುಂದೆ ನಾನು ದೊಡ್ಡವನಾಗಿ ಬದುಕಬೇಕು, ನನ್ನ ಮಗಳು ಅಲ್ಲಿ ಫಾರಿನಿಗೆ ಕಳಿಸಿ ಓದಿಸಿದ್ದೀನಿ ಅಂತ ಹೇಳ್ಕೋಬೇಕು. ಪ್ರೈಡ್ ಆಫ್ ಲೈಫ್. ಈಗ ಅದಿಟ್ಕೊಂಡು ಇಲ್ಲಿ ಪ್ರಾರ್ಥನಾ ಕೂಟಕ್ಕೆ ಬರ್ತಾರೆ, ಧ್ಯಾನ ಕೂಟಕ್ಕೆ ಬರ್ತಾರೆ. ಬಂದಾಗ ಒಬ್ಬ ಪ್ರವಾದಿಗೆ ದರ್ಶನ,
ಇಂಥವ್ರ ಹೆಸರು ಹೇಳ್ತಾರೆ, ಅಡ್ರೆಸ್, ಫೋನ್ ನಂಬರ್ ಹೇಳ್ತಾರೆ. ಇವರು ಫ್ಲೈಟಲ್ಲಿ ಹಾರ್ತಾ ಇದ್ದಾರೆ, ಇವರ ವೀಸಾ ಮೇಲೆ ಸೀಲ್ ಆಗ್ತಾ ಇದೆ, ಅದು ರಿಜೆಕ್ಟ್ ಆಗಿತ್ತು. ಈಗ ನಾವೊಂದು ಸ್ಪಿರಿಟ್ನ ಕಳಿಸಿದ್ದೀವಿ, ಏಂಜಲ್ಸ್ ನಮ್ಮ ಕಡೆಯಿಂದ, ಅವರು ಅದಕ್ಕೆ ಸೀಲ್ ಗುದ್ದಿದ್ದಾರೆ. ನೆಕ್ಸ್ಟ್ ವೀಕ್ ಈ ಡೇಟ್ಗೆ ಇವರು ಫ್ಲೈ ಆಗ್ತಾರೆ, ಅಲ್ಲಿ ಸ್ಟಡಿ ಮಾಡ್ತಾರೆ, ಅಲ್ಲಿ ಸ್ಟಡಿ ಮಾಡಿ ಡಾಕ್ಟ್ರೇಟ್ ಆಗಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಖುಷಿಯೋ ಖುಷಿ. ಕೇಳಿಸ್ಕೊಳ್ಳಿಕ್ಕೂ ಖುಷಿ ಅಲ್ವಾ? 6 ಬೀಳ್ತಾರೆ ಜನ ಅಲ್ಲೇ. ಮತ್ತೆ 2,000 ಜನ ಎಕ್ಸ್ಟ್ರಾ ಆಯಿತು. ಕನ್ವೆನ್ಷನ್ಗೆ ಎಷ್ಟಾದರೂ ಜನ? 5,000 ಆದರು. ಈಗ ಈ ಥರ ಬೋಧನೆ ಮಾಡಿದರೆ ಈಗ ನೀವು 20 ಜನ ಇದ್ರೆ ನೆಕ್ಸ್ಟ್ 2 ಜನ ಕೂತ್ಕೊಳ್ತಾರೆ ಅಷ್ಟೇ. ಮೇ ಬಿ ನಮ್ಮ ಇವರು ಸೈಂಟ್ ಆಂಟನಿ ಅವರೆಲ್ಲ ಬೋಧನೆ ಮಾಡಬೇಕಾದ್ರೆ ಜನ ಅದಕ್ಕೆ ಓಡೋಗಿದ್ದೇನೆ, ಯಾರು ಇಲ್ಲ. ಲಾಸ್ಟಿಗೆ ಮೀನುಗಳಿಗೆ ಬೋಧನೆ ಮಾಡ್ತಾ ಇದ್ರಂತಲ್ಲ ಅವ್ರು ಹೋಗಿ. ಅದಕ್ಕೆ ಮೀನುಗಳು ಕೇಳಕ್ಕೆ ಬಂದ್ವಂತೆ ನಿತ್ಯ ಜೀವದ ಸಂದೇಶ. ಮನುಷ್ಯರಿಗೆ ಇಷ್ಟ ಆಗಿಲ್ಲ, ಮನುಷ್ಯರಿಗೆ ಇದೇ ಬೇಕಾಗಿತ್ತು. ಅವಾಗ ಕ್ವಶನ್ ಏನು ಬರುತ್ತೆ ಗೊತ್ತಾ? ಹಾಗಾದ್ರೆ ಅದೆಲ್ಲ ಬೇಡವಾ? ಯಾರು ಹೇಳಿದ್ದು ಬೇಕು ಅಂತ? ನೀನು ಹೇಳ್ತಾ ಇರೋ? ದೇವ್ರು ಹೇಳಿದಾರ? ದೇವ್ರು ಹೇಳಿದ್ದು ಊಟ ಬಟ್ಟೆ ಇದ್ರೆ ಸಾಕು ಅಂತ ತಾನೆ. ಎಜುಕೇಶನ್ ಬೇಕು ಅಂತ ಹೇಳಿದಾರ? ಹಾಗಾದ್ರೆ ಬೇಡ ಎಜುಕೇಶನ್? ಬೇಕಾದ್ರೆ ಕೊಡಿ, ನನಗೇನು, ನಿಮ್ಮಿಷ್ಟ. ಎಜುಕೇಶನ್ ಕೊಡಬೇಡಿ ಅಂತ ದೇವ್ರು ಹೇಳಿದಾರ ಮಕ್ಕಳಿಗೆ? ಎಜುಕೇಟ್ ಯುವರ್ ಚಿಲ್ಡ್ರನ್ ವಿತ್ ಡಿವೈನ್ ಎಜುಕೇಶನ್. ನಿನ್ನ ಮಕ್ಕಳಿಗೆ ಮೊದಲು ದೈವಿಕ ಶಿಕ್ಷಣ ಕೊಡು, ದೇವರು ಯಾರು ಎಂಬ ಶಿಕ್ಷಣ ಕೊಡು, ದೇವರ ಅರಿವು ಕೊಡು, ಸೃಷ್ಟಿಕರ್ತನ ಅರಿವು ಕೊಡು. ಅದು ಕೊಡದೆ ನೀನು ಅದು ಇದು ಎಜುಕೇಶನ್ ಕೊಟ್ಟು ಏನು ಉದ್ಧಾರ ಮಾಡ್ತೀಯ ಅವ್ರನ್ನ? ಅವ್ರ ಆತ್ಮನ ಹೇಗೆ ರಕ್ಷಿಸ್ಲಿಕ್ಕೆ ಆಗ್ತದೆ? ಯು ಆರ್ ಡಿಸ್ಟ್ರಾಯಿಂಗ್ ದೇರ್ ಸೋಲ್ ಇನ್ ದ ನೇಮ್ ಆಫ್ ಎಜುಕೇಶನ್. ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಒಂದು ಪ್ರೇಯರು, ಅದಕ್ಕೊಂದು ರಿಟ್ರೀಟು, ಅದಕ್ಕೊಂದು ಪ್ರೇಯರು. ಹಾಗಾದ್ರೆ ಪ್ರೇಯರ್ ಮಾಡಬಾರ್ದ? ಮಾಡಬೇಡಿ ಅಂತಲ್ಲ. ಮೊದಲು ವಿಶ್ವಾಸದಲ್ಲಿದ್ದಾರ ಮಕ್ಕಳು? ಟಾಪಿಕ್ ಎಲ್ಲ ಹೋಯ್ತು ಅಲ್ವಾ? ಏನಿವೆ ಬೇಕಿತ್ತು ಅನ್ಸುತ್ತೆ. ಜನರು ಸದ್ಬೋಧನೆಯನ್ನು ಸಹಿಸದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಬೋಧನೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ವೋ ಗೊತ್ತಿಲ್ಲ. For the time is coming when people will not put up with sound doctrine. Sound doctrine ಅಂದರೆ ಯಾವುದು? ವಾಟ್ ಇಸ್ ಸೌಂಡ್ ಡಾಕ್ಟ್ರಿನ್? ಆವಾಗ ಕೇಳಿಸ್ಕೊಂಡ್ಲು, ಡಾಕ್ಟ್ರಿನ್ ಆಫ್ ಡೆವಿಲ್. ಇಲ್ಲಿ ಸೌಂಡ್ ಡಾಕ್ಟ್ರಿನ್ ಅಂತ ಇದೆ, ಅಲ್ಲಿ ಡಾಕ್ಟ್ರಿನ್ ಆಫ್ ಡೆವಿಲ್ ಅಂತ ಇದೆ. ಯಾವುದು ಡಾಕ್ಟ್ರಿನ್ ಆಫ್ ಡೆವಿಲ್? ಎವ್ರಿ ಡಾಕ್ಟ್ರಿನ್ ಆರ್ ಎವ್ರಿ ಪ್ರೀಚಿಂಗ್, ಎವ್ರಿ ಟೀಚಿಂಗ್, everything what people are preaching or teaching against the teachings of the apostles or the teachings of devil. ಬೈಬಲ್ನಲ್ಲಿ ಇಲ್ಲದೆ ಇರೋದು, ಹೊಸ ಒಡಂಬಡಿಕೆಗೆ ಸಂಬಂಧ ಇಲ್ಲದೆ ಇರೋದು, ನಿತ್ಯ ಜೀವಕ್ಕೆ ಸಂಬಂಧ ಇಲ್ಲದೆ ಇರೋದು, ಮಾನಸಾಂತರಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು, ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟ ನಿತ್ಯ ರಕ್ಷಣೆಗೆ ಸಂಬಂಧಪಟ್ಟದೇ ಇರತಕ್ಕಂತಹ ಎಲ್ಲಾ ತರದ ಬೋಧನೆಗಳು ದುರ್ಬೋಧನೆಗಳೇ. ಆದ್ರಿಂದ ಎಲ್ಲ ಆಗ್ತಾ ಇದೆ ಇವತ್ತು ಮಾನಸಾಂತರ? ಹೇಳಿ, ನಮ್ಮಲ್ಲೇ ಸರಿಯಾದ ಮಾನಸಾಂತರ ಇಲ್ಲ ಇವತ್ತು. ಏನೋ ಮಾನಸಾಂತರದ ಒಂದು ನಾಲೆಡ್ಜ್ ಇದೆ, ಫೀಲಿಂಗ್ ಇದೆ ಅಷ್ಟೇ, ಬಿಟ್ರೆ ಎಲ್ಲಿ ಟ್ರೂ ರಿಪೆಂಟೆನ್ಸ್ ಇದೆ ನಮ್ಮಲ್ಲಿ? ಎಲ್ಲಿದೆ ಟ್ರೂ ರಿಪೆಂಟೆನ್ಸ್? ನಿಜವಾದ ರಿಪೆಂಟೆನ್ಸ್ ಅಂದ್ರೆ ಏನು? ಚೇಂಜ್ ಆಫ್ ಮೈಂಡ್, ಓಕೆ, ಅದ್ರ ಡೆಫಿನಿಷನ್. ನಿಜವಾದ ರಿಪೆಂಟೆನ್ಸ್ ಅಂದ್ರೆ ಫೋಕಸಿಂಗ್ ಓನ್ಲಿ ಟುವರ್ಡ್ಸ್ ಜೀಸಸ್, ಕಂಪ್ಲೀಟ್ಲಿ ಟುವರ್ಡ್ಸ್ ಗಾಡ್, ಟರ್ನಿಂಗ್ away from everything and everybody, focusing only towards Jesus. That is true repentance. ಈಗ ನೀವು ಪರೀಕ್ಷೆ ಮಾಡಿ, ನಿಮ್ಮಲ್ಲಿ ಟ್ರೂ ರಿಪೆಂಟೆನ್ಸ್ ಆಗಿದೆಯಾ? ಆಮ್ ಐ ಟ್ರೂಲಿ ರಿಪೆಂಟೆಡ್? ಈ ರಿಪೆಂಟೆನ್ಸ್ ಅಲ್ಲಿ ಬದುಕ್ತಾ ಇದ್ದೀವಾ? ಇಲ್ಲ. ಏನೋ ಒಂದು ಪಾಪ ಬಿಡೋದು, ಸುಳ್ಳು ಹೇಳೋದು ಬಿಡೋದು, ಏನೋ ಒಂದು ಕೆಲವು ಚಟಗಳು ಬಿಡೋದು, ಅದು ಇದು ಬಿಡೋದು, ಏನೋ ಸ್ವಲ್ಪ ಒಳ್ಳೇದು ಮಾಡೋದು, ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ಅಲ್ಲಿ ಇಲ್ಲಿ ಮಿನಿಸ್ಟ್ರಿಗೆ ಬರೋದು, ಹಾಡೋದು, ಬೋಧಿಸೋದು, ಕುಣಿಯೋದು, ಡ್ಯಾನ್ಸ್ ಮಾಡೋದು, ಇದನ್ನ ನಾವು ರಿಪೆಂಟೆನ್ಸ್ ಅಂತ ತಗೊಳಕ್ಕಾಗಲ್ಲ. ಯಾಕೆ ಬೇಜಾರಾಗಿದ್ದೀರಾ? ನಾನು ನಿಲ್ಲಿಸ್ತೀನಿ ಬಿಡಿ, ಪರವಾಗಿಲ್ಲ. ನಿಂತ್ಕೊಳ್ಳಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಯಾಕೋ ನೀವು ಬೇಜಾರಲ್ಲಿದ್ದೀರಾ ತುಂಬ. ಬೆಳಗ್ಗೆ ಭಾಳ ಖುಷಿಯಾಗಿದ್ರಿ. ಸಾಲ್ವೇಷನ್ ಬಗ್ಗೆ ಹೇಳಬೇಕಾದ್ರೆ ಸಾಧಾರಣ ಖುಷಿ ಆಗಬೇಕು ಜನ. ಅಂದರೆ ಸಾಲ್ವೇಷನ್ ಬಗ್ಗೆ ಹೇಳಲಿಕ್ಕಾಗಿ ಇರುವವರು ನೀವು. ಅದರಿಂದ ನಿಮ್ಮ ಮೈಂಡು, ನಿಮ್ಮ ನಾಲಿಗೆ, ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಾಕ್ಷಿ ಭಾಳ ನೀಟಾಗಿರಬೇಕು. ಆ ನೀಟ್ನೆಸ್ಗೆ ಬೇಕಾದ ವಿಷಯಗಳು ಸ್ವಲ್ಪ ನಮಗೆ ಬೇಕು. ನಮಗೆ ಗೊತ್ತಿರ್ಬೇಕು ಎಲ್ಲೆಲ್ಲಿ ಏನು ನಡೀತಾ ಇದೆ ಅಂತ. ಸುಮ್ಮನೆ ಬೈಬಲ್ ಹಿಡ್ಕೊಂಡು ಹೋದ್ರೆ ಆಗೋದಿಲ್ಲ.
ಸೌಂಡ್ ಡಾಕ್ಟ್ರಿನ್ ಯಾವುದು ಗೊತ್ತಿರಬೇಕು, ನಿಜವಾದ ಒಂದು ಸತ್ಯ ಉಪದೇಶ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ದುರ್ಬೋಧನೆ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಪೂರ್ತಿ 100% ಗೊತ್ತಿಲ್ಲದೆ ಇದ್ರು ಸ್ವಲ್ಪ ಆದರೂ ಅದ್ರ ಬಗ್ಗೆ ಒಂದು ಗ್ಲಿಮ್ಸ್ ಬೇಕು, ಸ್ವಲ್ಪ ನಾಲೆಡ್ಜ್ ಬೇಕು. ಈ ದುರ್ಬೋಧನೆ ಅಂದರೆ ಸುಮ್ಮನೆ ಯಾವುದೋ ದೆವ್ವಗಳ ಬಗ್ಗೆ ಹೇಳೋದಲ್ಲ. ರಕ್ಷಣೆಯ ವಿಷಯವಾಗಿ, ವಿಶ್ವಾಸದ ವಿಷಯವಾಗಿ, ನಿತ್ಯ ಜೀವದ ವಿಷಯವಾಗಿ, ಆರಾಧನೆಯ ವಿಷಯವಾಗಿ ಮ್ಯಾನಿಪುಲೇಟ್ ಮಾಡೋದು, ವಾಕ್ಯವನ್ನೇ ಉಪಯೋಗಿಸಿ, ಯೇಸುವಿನ ಹೆಸರನ್ನೇ ಉಪಯೋಗಿಸಿ. ಇದು ನಡೀತಾ ಇರೋದು ದುರ್ಬೋಧನೆ ಚರ್ಚಿಂದ ಹೊರಗಡೆ ಅಲ್ಲ, ಇನ್ಸೈಡ್ ದ ಚರ್ಚ್, ಇನ್ಸೈಡ್ ದ ಕ್ರಿಶ್ಚಿಯನ್ ಕಮ್ಯುನಿಟಿ. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದು ಏನು ಮಾಡುತ್ತೆ ಅಂದರೆ ಆ ನಿತ್ಯ ಜೀವದಿಂದ ಮನುಷ್ಯರನ್ನ ಡಿವಿಯೇಟ್ ಮಾಡುತ್ತೆ. ಇದು ಅಂತಿಮ ಕಾಲದ ಒಂದು ಸಂಕೇತ, ಸೈನ್ ಆಫ್ ಎಂಡ್ ಟೈಮ್ಸ್. ಈ ಅಂತಿಮ ಕಾಲದಲ್ಲಿ ಯೇಸುಕ್ರಿಸ್ತನ ಪುನರಾಗಮನ ಹತ್ತಿರ ಆಗ್ತಾ ಇರುವಾಗ ಈ ರೀತಿಯ ದುರುಪದೇಶಗಳು ಮತ್ತು ದುರುಪದೇಶಕರು ಹೆಚ್ಚಾಗ್ತಾರೆ. ಆವಾಗಲೇ ಜನ ವಿಶ್ವಾಸ ಭ್ರಷ್ಟರಾಗೋದು. ಇದು ಯೇಸು ಹೇಳಿದ ಮಾತು. ಅನೇಕರು ವಿಶ್ವಾಸ ಭ್ರಷ್ಟರಾಗ್ತಾರೆ. ದೇ ವಿಲ್ ಫಾಲ್ ಅವೇ ಫ್ರಮ್ ಫೇತ್, ಟ್ರೂ ಗಾಸ್ಪಲ್, ಟ್ರೂ ಸಾಲ್ವೇಷನ್, ಅಲ್ಲಿಂದ ಹೊರಗೆ ಹೋಗ್ತಾರೆ. ನೀವು ಹೋಗ್ಬಾರ್ದು. ನೀವು ದೃಢವಾಗಿ ನಿಂತ್ಕೋಬೇಕು, ಹೋದವ್ರನ್ನ ಎಳ್ಕೊ ಬರ್ಲಿಕ್ಕೆ ಆಗ್ಬೇಕು. ಅದಕ್ಕೆ ಬೆಂಕಿಯ ಬಾಯಲ್ಲಿರೋರ್ನ ಕೆಲವ್ರನ್ನ ಎಳೆದು ಕಾಪಾಡಬೇಕು ಅಂದರೆ ಈ ಥರ ಬೆಂಕಿ ಬಾಯಲ್ಲಿರೋರ್ನ. ಸೊ ಅದಕ್ಕೆ ನಮಗೆ ಈ ಫಂಡಮೆಂಟಲ್ ಟ್ರೂತ್ ನಮಗೆ ಚೆನ್ನಾಗಿ ಮನವರಿಕೆ ಆಗಬೇಕು. ಸುಮ್ಮನೆ ಒಂದು ಜನರಲ್ ನಾಲೆಡ್ಜ್ ಥರ ಇದ್ರೆ ಅಲ್ಲ, ಅದೊಂದು ಪ್ರಕಟಣೆ ಆಗಿ ನಮ್ಮಲ್ಲಿ ಬರಬೇಕು. ಅದಕ್ಕಾಗಿ ಪ್ರಾರ್ಥಿಸೋಣ, ಅದಕ್ಕಾಗಿ ಆಸೆ ಪಡಿ. ಆಗ ಖಂಡಿತವಾಗ್ಲೂ ನೀವು ಒಬ್ಬೊಬ್ರು ಕೂಡ ಓಡ್ತೀರಿ, ಯೇಸುವಿಗಾಗಿ ಓಡ್ತೀರಿ, ಧೈರ್ಯದಿಂದ ಓಡ್ಲಿಕ್ಕೆ ಆಗುತ್ತೆ.